ತಕ್ಷಣ ಒಂದಷ್ಟು ಮಾತುಗಳು ಬರುತ್ತೆ, ಒಂದಷ್ಟು ಚಾಲೆಂಜಸ್ ಬರುತ್ತೆ. ಸೊ ಮನೇಲಿ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ, ಸೊಸೈಟಿಯಲ್ಲಿ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ, ಎಲ್ಲ ಥರನೂ ನನಗೆ ಚಾಲೆಂಜಸ್ ಇತ್ತು ಲೈಫಲ್ಲಿ. ಯಾರೇನಾದರೂ ಅಂದ್ಕೊಳ್ಳಿ, ಮಾಡಬೇಕು ಅನ್ನೋ ತಲೆಯಲ್ಲಿ. ಈ ಒಂದು ಫೀಲ್ಡ್ಗೆ ಬರಬೇಕು ಅಂತಂದ್ರೆ ಬರೀ ಬೈಕ್ ಓಡಿಸ್ಬಿಟ್ರೆ ಆಗಲ್ಲ, ಗಾಡಿ ಮೆಕ್ಯಾನಿಕ್ಸ್ನ ಕಲಿಬೇಕು, ಗಾಡಿ ತೊಗೊಂಡು ಹೋಗ್ಬಿಡೋದಲ್ಲ, ಸೆಂಟ್ರ್ ಸ್ಟ್ಯಾಂಡ್ ಹಾಕಬೇಕು. ಫಸ್ಟು ನಾನು ಹೋಗಿದ್ದು ಧರ್ಮಸ್ಥಳ, ಅದಾದಮೇಲೆ ಲಾಂಗು ಒಬ್ಬಳೆ ಹೋಗಿದ್ದು ಕೇರಳಗೆ. ನನಗೆ ಆಲ್ರೆಡಿ ಸ್ಪೈನಲ್ ಕಾರ್ಡಲ್ಲಿ L4-L5 ರಾಡ್ ಇದೆ, ನಾನು ಓಡಿಸಂಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಅದನ್ನು ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ಲೈಫ್ ಆ್ಯಂಡ್ ಡೆತ್ನ ನಾನು ಬೈಕಲ್ಲಿ ನಾನು ಅಕ್ಸೆಪ್ಟ್ ಮಾಡಿಕೊಂಡು ನಿಂತಿರ್ಬೇಕಾದ್ರೆ ಪೀರಿಯಡ್ಸ್ ಎಲ್ಲ ಯಾವುದೂ ಮ್ಯಾಟ್ರ್ ಆಗಲ್ಲ. ಮೌಂಟೇನ್ ರೀಜನ್ಸ್ಗೆ ಹೋದಾಗ ಸ್ನಾನಕ್ಕಾಗಲಿ ವಾಶ್ರೂಮ್ಸ್ಗಾಗಲಿ ನೀರಿರಲ್ಲ, ಮಣ್ಣು ಕೆರೆದಿರ್ತಾರೆ, ಅಲ್ಲಿ ಮೋಷನ್ ಮಾಡಿ ಯೂರಿನ್ ಮಾಡಬೇಕು, ಮತ್ತೆ ನಾವೇ ಮಣ್ಣು ಮುಚ್ಚಬೇಕು. ವೆಟ್ ವೈಪ್ಸಲ್ಲಿ ಯು ನೀಡ್ ಟು ವೈಪ್ ಆ್ಯಂಡ್ ಕಮ್ ಔಟ್. ಮತ್ತೆ ನಮ್ಮನ್ನ ಹುಡುಗಿನಾ ಅಂತ ಕೆಳಗಿಂದ ಮೇಲ್ ನೋಡುವಂಥ ರೀತಿ. ಬೇರೆ ಯಾವುದೋ ಒಂದು ಸ್ಟೇಟಿಗೆ ಹೋದಾಗ ಒಂದು ಅಟ್ಯಾಕ್, ಒಂದು ಫಿಸಿಕಲಿ ಅಟ್ಯಾಕ್ ಮಾಡ್ತಾರೆ. ಘಾಟ್ ಸೆಕ್ಷನ್ ಅಲ್ಲಿ ಟೀಗೆ ಅಂತ ನಿಲ್ಲಿಸ್ತೀನಿ. ಆ ಟೈಮಲ್ಲಿ ನಾನು ಪೀರಿಯಡ್ಸ್ ಅಲ್ಲಿ ಇರ್ತೀನಿ. ಅಲ್ಲಿ ಒಂದು 4 ಜನ ಕುಡಿದು ಒಳಗಡೆ ಕುತ್ಕೊಂಡಿದ್ರು. ಆ ಟೈಮಲ್ಲಿ ನನ್ನ ಕೈ ಕಾಲನ್ನ ಎರಡೂ ಹಿಂಗೆ ಲಾಕ್ ಮಾಡಿ ಹಿಡಿದ್ರು. ಹಿಂದೆ ಹಿಡಿದಿರೋದು ನನ್ನ ಕಾಲು ಫ್ರೀ ಇದ್ದಿದ್ದ ಕಾರಣ ನಾನು ಅವ್ರ ಪ್ರೈವೇಟ್ ಪಾರ್ಟಿಗೆ ಕಾಲಿಂದ ಕಿಕ್ ಮಾಡ್ತೀನಿ. ಅವನಿಗೆ ಫುಲ್ ಎದುರಿಸ್ಬಿಟ್ಟು, ನನ್ನ ಹತ್ರ ಏನೂ ಇಲ್ಲ, ಅವನಿಗೆ ಫುಲ್ ಎದುರಿಸ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ನಿಮಗಿದು ಪುನರ್ಜನ್ಮ. ಮ್ಯಾಮ್ ಅವತ್ತು ಏನಾಯ್ತು? ಅವತ್ತು ಎಲ್ಬೋರ್ಡು ನಿನ್ಗೆ ಅದಕ್ಕೆ ಆಕ್ಸಿಡೆಂಟ್. ಸುಮ್ಮನೆ ಹೋಗ್ತಾ ಇರ್ತಾರಪ್ಪ, ಮುದ್ಕೊಂಡು ಹೊಂಟೋಯ್ತಾರ, ಅವ್ರನ್ನೂ ಎಲ್ಬೋರ್ಡ್ ಅಂತೀರಾ? ಪಂಜಾಬ್ ಹರಿಯಾಣ ಹೈವೇಲಿ ಇದ್ವಿ. ಆ ಹೈವೇಲಿ ಹೋಗ್ತಾ ಇದ್ವಿ, ಸಡನ್ ಆಗಿ ಸನ್ಸ್ಟ್ರೋಕ್ ಆಯ್ತು ನನಗೆ. ಸನ್ಸ್ಟ್ರೋಕ್ ಅಂದ್ರೆ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗಲ್ಲ, ಜ್ಞಾನನೇ ಹೊಟ್ಟೋಯ್ತು ಅಲ್ಲಿಂದ. ಹೋಗ್ಬಿಟ್ಟು ಬ್ಯಾರಿಗೇಟಿಗೆ ಹೊಡೆದ್ಬಿಟ್ಟಿದ್ದೀನಿ ನಾನು. ವಿಡಿಯೋದಲ್ಲಿ ನೋಡ್ಬೋದು, ಫುಲ್ ಲಾರಿಗಳು ಮೂವ್ ಆಗ್ತಾ ಇದ್ದಾವೆ. ನಾನು ಆಲ್ಮೋಸ್ಟ್ 13 hours ಕೋಮಾದಲ್ಲಿದ್ದೆ. ಸೊ ಆ್ಯಂಕಲಲ್ಲಿ ಮೂಳೆ ಮುರಿದೋಗಿದೆ, ಮತ್ತೆ ಕೈಯಲ್ಲಿ 2 ಮೂಳೆ ದೊಡ್ಡದಾಗಿ ಬ್ರೇಕ್ ಆಗಿದೆ. ಇದರಲ್ಲಿ ನನಗೆ ಆಪರೇಷನ್ ಆಗಿದೆ, ಪೀರಿಯಡ್ಸ್ ಆಗಿದ್ದೀನಿ ನಾನು. ನಮ್ಮಪ್ಪ ನನ್ನ ಪ್ಯಾಡ್ನ ಚೇಂಜ್ ಮಾಡಿದೆ. ಅಪ್ಪ ಪ್ಯಾಡ್ನ ತಂದು ಕೊಡೋದಕ್ಕೂ ಮೆಡಿಕಲ್ ಶಾಪಿಂದ ವಯಸ್ಸಿಗೆ ಬಂದಿರೋ ಹೆಣ್ಮಗಳಿಗೆ ಒಂದು ಪ್ಯಾಡ್ ಚೇಂಜ್ ಮಾಡಬೇಕು ಅಂತ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮಲ್ಲಿರುವಂತ ಹಾಸ್ಪಿಟ್ಲ್ ತರ ಅಲ್ಲ, ಯಾರು ಬರಲ್ಲ, ಗ್ಲೌಸ್ ಹಾಕೊಳ್ಳಲ್ಲ, ಪಾನ್ಗಳು ಹಾಕೊಳ್ಳೋದು, ಹಾಸ್ಪಿಟಲ್ ಕ್ಲೀನ್ ಆಗಿಲ್ಲ. ಕಣ್ಮುಂದೆ 3 ಜನ ಡಾಕ್ಟರ್ಗಳು ಸೇರ್ಕೊಂಡು ಯೂರಿನ್ ಪೈಪನ್ನ ನನ್ನ ಸೆನ್ಸಿಟಿವ್ ಪಾರ್ಟ್ಗೆ ತುರ್ಕಿದ್ದಾರೆ. ಕಾಲು ಗ್ಯಾಂಗ್ರೀನ್ ಆಗಿ ಟರ್ನ್ ಆಯ್ತು. ಕೊಳ್ತೋಗಿರೋ ಕಾಲನ್ನ ಉಳಿಸ್ಕೊಂಡು ಬಂದು ಕೂತಿದ್ದೀನಿ ನಾನು. ಆ ಸ್ಕಿನ್ನು ಯಾವ ರೀತಿ ಆಗಿತ್ತು ಅಂದ್ರೆ ನನಗೆ ಇವತ್ತು ಕಣ್ಮುಂದೆ ಇದೆ. ಇದು ನಾನು ತೊಡೆ ಅನ್ಕೊಳ್ಳಿ, ಆ ಸ್ಕಿನ್ನ ಹಿಂಗೆ ಹೇಳಿದ್ರು. ಕಂಪ್ಲೀಟ್ ಬಾಡಿ ಸೆನ್ಸೇಷನ್ ಹೋಗಿದೆ ನನಗೆ. ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗು, ಇವತ್ತು ರಾತ್ರಿ ನೀನು ಆಪರೇಷನ್ ಮಾಡಿದ್ರೆ ಕಾಲ್ ಕಳ್ಕೊತೀಯ ನೀನು ಅಂತ ಅಂದ್ರು. 1-2 ಪೀರಿಯಡ್ಸ್ ಎಲ್ಲ ಬೆಡ್ಡೆ, ನಂಗೆ ಆಪ್ಷನ್ ಇಲ್ಲ. ಪಂಜಾಬಲ್ಲಿ ಡಾಕ್ಟರ್ ನನಗೆ ಮೂಳೆ ಕಟ್ಟಾಗಿರೋ ಜಾಗ ಮತ್ತೆ ಹೋಗೋ ನರ ಜಾಗ 2 ಮಧ್ಯೆ ರಾಡ್ ಪ್ಲೇಸ್ ಮಾಡಿದ್ದಾರೆ. ದುಡ್ಡು ಕೊಟ್ಟು ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡಾಕ್ಟರ್ಗಳು ಅಂತ ಅನ್ಸುತ್ತೆ ನನಗೆ. ನನ್ನ ಲೈಫ್ ಸ್ಕ್ರಾಪ್ ಮಾಡ್ಬಿಟ್ರಲ್ಲ ಇವತ್ತು. ತೊಡೆಯಿಂದ ಸ್ಕಿನ್ ಕಿತ್ತಿ ಮಂಡಿಗೆ ಹಾಕಿದ್ರು. ಈಗ ನನ್ನ ಸೊಂಟದಿಂದ ಮೂಳೆ ಕಿತ್ತಿ ನನ್ನ ಕೈಗೆ ಹಾಕಿದ್ದಾರೆ. ಮ್ಯಾಮ್ ಎಲ್ಬೋರ್ಡ್ ಅನ್ನೋದ್ರಿಗೆ ಇತ್ತೀಚೆಗೆ ಒಂದು ಟ್ರೆಂಡ್ ಆಗಿರೋದು ಹೆಣ್ಮಗು ರೈಟಿಗೆ ಇಂಡಿಕೇಟರ್ ಹಾಕ್ಬಿಟ್ಟು ಲೆಫ್ಟಿಗೆ ತಿರ್ಗಿಸ್ತಾರೆ ಅಂತ. ಅದು ತುಂಬಾ ವೈರಲ್, ನಾವು ಯಾವಾಗ್ಲೂ ದಿನನಿತ್ಯ ನೋಡ್ತಾ ಇರ್ತೀವಿ. ಬಟ್ ನಿಮ್ ಲೈಫಲ್ಲಿ ಒಂದು ಇದನ್ನು ಬೇರೆ ಯಾವ್ದೋ ಒಂದು ಸ್ಟೇಟಿಗೆ ಹೋದಾಗ ಒಂದು ಅಟ್ಯಾಕ್, ಒಂದು ಫಿಸಿಕಲಿ ಅಟ್ಯಾಕ್ ಮುಂದ್ ಮಾಡ್ತಾರೆ. ಮ್ಯಾಮ್ ಆ ಟೈಮಲ್ಲಿ ನೀವು ಅದ್ ಹೆಂಗ್ ಬಚಾವಾದ್ರಿ ಮ್ಯಾಮ್? ನಾನು ನಿಮ್ ಕೈಕಾಲ್ ಕಟ್ತಾರೆ ಅಂತ ಕೇಳಿದ್ದೆ, ಸೊ ನೋಡಿದ್ದೆ ಕೈಕಾಲ್ ಕಟ್ಟಿರ್ತಾರೆ. ಆ ಟೈಮಲ್ಲಿ ಅದ್ ಹೆಂಗ್ ನಿಮ್ಮನ್ನ ನೀವು ಸೆಕ್ಯೂರ್ ಮಾಡ್ಕೊಂಡ್ರಿ? ಬಿಕಾಸ್ ಯಾಕಂದ್ರೆ ನಮ್ಮಂತ ಇಂಡಿಪೆಂಡೆಂಟ್ ಗರ್ಲ್ಗೆ ನೀವು ಇದನ್ನ ಹೇಳಲೇಬೇಕು. ಸೊ ನಾನು ಆ ಸ್ಟೇಟ್ನ ಇದುವರೆಗೂ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಮಾಡೋದು ಇಲ್ಲ ನಾನು ಅದು ವಿಚಾರವಾಗಿ. ಅಟ್ಯಾಕ್ ಆಗಿತ್ತು. ಒಬ್ಳೆ ಸೋಲೋ ರೈಡ್ ಹೋದಾಗ ಒಂದು ಘಾಟ್ ಸೆಕ್ಷನ್ ಅಲ್ಲಿ ಟೀಗೆ ಅಂತ ನಿಲ್ಲಿಸ್ತೀನಿ. ಆ ಟೈಮಲ್ಲಿ ನಾನು ಪೀರಿಯಡ್ಸ್ ಅಲ್ಲಿ ಇರ್ತೀನಿ, ಮತ್ತೆ ನನಗೆ ಕ್ರಾಂಪ್ ಆಗ್ತಾ ಇರತ್ತೆ, ರೆಸ್ಟ್ಲೆಸ್ ಆಗಿರ್ತೀನಿ. ಸೊ ಟೀ ಬ್ರೇಕ್ ಜಾಸ್ತಿ ತಗೊಂತಾ ಇರ್ತೀನಿ. ಆ ಟೈಮಲ್ಲಿ ಟೀ ಕುಡಿಯಕ್ಕೆ ಅಂತ ನಿಲ್ಲಿಸಿದಾಗ ಅನ್ಲೆಸ್ ಅಂಡ್ ಅಂಟಿಲ್ ನಾವು ಗೇರ್ಸ್ ರಿಮೂವ್ ಮಾಡೋವರೆಗೂ ಹುಡುಗಿನ ಅಂತ ಗೊತ್ತಾಗೋದಿಲ್ಲ. ಬಿಕಾಸ್ ನಾವು ಫುಲ್ ಪ್ಯಾಕ್ ಆಗಿರ್ತೀವಿ. ಸೊ ಹೆಲ್ಮೆಟ್ ಬಿಚ್ಚಿ ಜಾಕೆಟ್ ಬಿಚ್ಚಾಗ್ಲೇ ಓಕೆ ಅಪ್ಪ ಹುಡುಗಿಗಳು ಅಂತ ಹೇಳಿ ಜನಕ್ಕೆ ಗೊತ್ತಾಗುತ್ತೆ. ಸೊ ಆ ಸಿಚುಯೇಷನ್ ಅಲ್ಲಿ ನಾನು ಜಾಕೆಟ್ ಎಲ್ಲ ರಿಮೂವ್ ಮಾಡಿ, ಹೆಲ್ಮೆಟ್ ಎಲ್ಲ ರಿಮೂವ್ ಮಾಡಿ, ಐ ವಾಸ್ ರಿಲ್ಯಾಕ್ಸಿಂಗ್.
ಟೀ ಅಂಗಡಿ ಇತ್ತು, ಟೀ ಹೇಳ್ಬಿಟ್ಟು ನಿಂತ್ಕೊಂಡಿದೆ. ಅಲ್ಲಿ ಒಂದ್ 4 ಜನ ಕುಡ್ದು ಒಳಗಡೆ ಕೂತ್ಕೊಂಡಿದ್ರು. ಆ ಟೈಮಲ್ಲಿ ನನಗೇನಾಗ್ಬೇಕು ಅವ್ರು ಕುಡ್ಕೊಂಡು, ನಾನು ಟೀ ಹೇಳಿದೀನಿ, ನನ್ನ ಪಣ್ಣ ಕುಡ್ಕೊಂಡು ಹೋಗ್ತೀನಿ ಅನ್ನೋ ಮನೋಭಾವದಲ್ಲಿ ನಾನು ಇರ್ತೀನಿ. ಸೊ ಅವ್ರಿಗೆ ಹೇಳ್ಬಿಟ್ಟು ಬರೋ ಅಷ್ಟೊತ್ತಿಗೆ ಅವರು, ನಂದು ಗೋಪ್ರೋ ಇರುತ್ತೆ ಕ್ಯಾಮ್ರಾ, ನಾನು ಹೆಲ್ಮೆಟ್ ಅಲ್ಲಿ ಗೋಪ್ರೋ ಇಟ್ಟಿರ್ತೇನೆ, ಅವ್ರು ಅನ್ಕೊಂಡ್ರು ನಾನು ಅವ್ರನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಡ್ರಿಂಕ್ಸ್ ಮಾಡ್ತಿದ್ರು, ಅವ್ರನ್ನ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಬಂದ್ರು ನನ್ನ ಹತ್ರ ಕೇಳಿದ್ರು. ನಾನು ಇಲ್ಲ, ಆಫ್ ಆಗಿದೆ, ನಾನು ಯಾಕೆ ನಿಮ್ಮನ್ನ ರೆಕಾರ್ಡ್ ಮಾಡ್ಲಿ, ನಿಮ್ಮನ್ನ ರೆಕಾರ್ಡ್ ಮಾಡಿ ನನಗೇನು ಯೂಸ್ ಇದೆ ಅಂತ ನಾನು ಹೇಳ್ತೀನಿ ಅವ್ರಿಗೆ. ಇಲ್ಲ, ನೀನ್ ರೆಕಾರ್ಡ್ ಮಾಡ್ತೆ. ಕುಡ್ದಿರೋ ಅವ್ರಿಗೆ ಏನ್ ಹೇಳಿದ್ರು ಬ್ರೈನಿಗೆ ವರ್ಕ್ ಆಗಲ್ಲ ಅವ್ರಗಳಿಗೆ. ಸೊ ಅವ್ರು ಏನ್ ಮಾಡಿದ್ರು, ನನಗೆ ಇಲ್ಲ ಹಂಗೆ ಹಿಂಗೆ ಅಂತ ವಾದಾಗ ಇದೆಲ್ಲ ಮಾಡಿದ್ರು. ಸ್ವಲ್ಪ ಭಾಷೆ ಪ್ರಾಬ್ಲಮ್ಗಳಿತ್ತು, ಕಮ್ಯುನಿಕೇಶನ್ ಪ್ರಾಬ್ಲಮ್ ಇತ್ತು ನಮ್ಗಳಿಗೆ. ಸೊ ಅವ್ರು ಕೇಳಲಿಲ್ಲ, ನನ್ನ ಕೈ ಕಾಲನ್ನ ಎರಡೂ ಹಿಂಗೆ ಲಾಕ್ ಮಾಡಿ ಹಿಡಿದ್ರು. ಸೊ ನಾನು ಏನ್ ಮಾಡ್ಲಿ, ಎರಡೇ ಮೈಂಡಲ್ಲಿ ಓಡ್ತಿದೆ. ಒಂದು, ಇವಾಗ ನನ್ನ ಲೈಫ್ನ ಉಳಿಸ್ಕೋಬೇಕು ಅಂದ್ರೆ ಬಚಾವಾಗಬೇಕು, ಇಲ್ಲಾಂದ್ರೆ ಲೈಫ್ನ ಗಿವ್ ಅಪ್ ಮಾಡಬೇಕು, ಎರಡೇ ವಿಚಾರ ತಲೆಯಲ್ಲಿತ್ತು. ನಾನೇನ್ ಮಾಡಿದೆ, ನಾನು ರೈಡಿಂಗ್ ಬೂಟ್ಸ್ ಹಾಕೊಂಡಿರ್ತೀವಿ, ನಾವು ರೈಡಿಂಗ್ ಬೂಟ್ಸ್ ಯಾವಾಗ್ಲೂ ಹಾಕಿರ್ತೀವಿ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ತುಂಬಾ ಸೆಕ್ಯೂರಿಟಿ ಇರುತ್ತೆ. ಸೊ ಆ ಬೂಟ್ಸ್ ಸಖತ್ ಹಾರ್ಡ್ ಇರುತ್ತೆ. ಸೊ ನಾನೇನ್ ಮಾಡ್ತೀನಿ, ನಾನು ಹಿಂದೆ ಹಿಡ್ದಿರೋದು, ನನ್ನ ಕಾಲ್ ಫ್ರೀ ಇದ್ದಿದ್ದ ಕಾರಣ ನಾನು ಅವ್ರ ಪ್ರೈವೇಟ್ ಪಾರ್ಟಿಗೆ ಕಾಲಿಂದ ಕಿಕ್ ಮಾಡ್ತೀನಿ. ಸೊ ಕಿಕ್ ಮಾಡಿದ್ದು ಆ ಪೇನ್ ತಡ್ಕೊಳಕ್ ಆಗದಿರೆ ಅವ್ರು ಕಿರ್ಚ್ಕೊಂಡು ಅಲ್ಲಿಂದ ಇವಳೇನೋ ಹೊಡಿತಾಳೆ ಗ್ಯಾರಂಟಿ ಅಂತ ಅವ್ರಿಗೆ ಕನ್ಫರ್ಮ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆಮೇಲೆ ಅಂಗಡಿ ಅವನು ಆಚೆ ಬರ್ತಾನೆ, ಲೈಕ್ ಏನಾಯ್ತು ಅಂತ. ಹಾಗಾದ್ರೆ ಇಷ್ಟೊತ್ತು ಕಿರ್ಚ್ನಲ್ಲಿ ಆಚೆ ಬರ್ಲಿಲ್ವಾ ನೀವು ಅಂತಂದ್ರೆ, ಇಟ್ ವಾಸ್ ಆಲ್ ಪ್ಲಾನ್ಡ್. ಸೊ ಈ ತರ ಒಬ್ರೊಬ್ರೆ ಬಂದಾಗ ಅದು ಇದು ಅಟ್ಯಾಕ್ ಮಾಡೋದು, ಇದು ಒಂದು ಅನುಭವ ನನಗೆ. ಮತ್ತೆ ನಾನು ಅವ್ರಿಗೆ ಆಮೇಲೆ ಹೇಳ್ದೆ, ನನ್ನ ಹತ್ರ ಎಲ್ಲ ರೆಕಾರ್ಡ್ ಆಗಿದೆ, ನಾನು FIR ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ಪ್ಯಾನಿಕ್ ಆಗಿದ್ದೀನಿ, ನನ್ ಕೈ ಕಾಲು ಓಡ್ತಿಲ್ಲ, ಬಟ್ ನಾನು ಅಲ್ಲಿ ಧೈರ್ಯಗೆಡ ಹಾಗಿಲ್ಲ. ಧೈರ್ಯಗೆಟ್ರೆ ನಾನು ಲಾಕ್ ಆಗ್ಬಿಡ್ತೀನಿ ಅಲ್ಲಿ. ಅವನಿಗೆ ಫುಲ್ ಎದುರಿಸ್ಬಿಟ್ಟು, ನನ್ನ ಹತ್ರ ಏನೂ ಇಲ್ಲ, ಅವನಿಗೆ ಫುಲ್ ಎದುರಿಸ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಅಲ್ಲಿಂದ ಜಾಗ ಖಾಲಿ ಮಾಡಿ ಸೀದಾ ಮನೆಗೆ ಬಂದೆ. ಆಕ್ಚುಲಿ ಅಲ್ಲ, ನಂಗೆ ಒಂದ್ ಸೆಕೆಂಡ್ ಮೈಂಡ್ ಬ್ಲಾಂಕ್ ಆಯ್ತು. ಯಾಕೆ ಅಂದ್ರೆ ಆ ಟೈಮಲ್ಲಿ ನಮ್ಗಳಿಗೆ ತಲೆ ಓಡಲ್ಲ. ಬಿಕಾಸ್ ಯಾರೋ ಒಬ್ಬ ಹಿಂಗೆ, ಇವಾಗ ಇತ್ತೀಚೆಗಂತೂ ಮೆಟ್ರೋ ಬಸ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಹುಡುಗಿರ್ನ ಬ್ಯಾಡ್ ಸೈಡ್ ಇಂದ ಟಚ್ ಮಾಡೋದು, ಏನೇನೋ ಇನ್ಸಿಡೆಂಟ್ಸ್ ನ ನೋಡ್ತಾ ಇರ್ತೀವಿ. ಅದ್ರ ಮಧ್ಯೆ ನಿಮ್ ಕೈ ಹಿಂದೆ ಕಟ್ಟಿರ್ತಾನೆ, ಬಟ್ ಆ ಪೀರಿಯಡ್ಸ್ ಅನ್ನೋ ನೋವಲ್ಲೂ ಕೂಡ ನೀವು ಅಷ್ಟು ಧೈರ್ಯವಾಗಿ ಅದನ್ನ ಎದುರಿಸ್ತೀರಾ ಅಂದ್ರೆ ಏನ್ ಮಾಡಕ್ಕಾಗತ್ತೆ. ಅವನೇನೋ ತಪ್ಪು ಮಾಡಿದ್ರೆ ನನ್ ಲೈಫ್ ಹಾಳಾಗತ್ತಲ್ಲ. ಸೊ ಇವಾಗ ನಾನ್ ಧೈರ್ಯಗೆಡೋ ಹಾಗೆ ಇಲ್ಲ. ವಾಪಸ್ ನಮ್ಮ ಅಪ್ಪ ಅಮ್ಮ ನನ್ನ ನಂಬಿ ಆಚೆ ಕಳ್ಸಿದಾರೆ ಅಂದ್ರೆ ಆ ನಂಬಿಕೆಯಿಂದ ನಾನು ವಾಪಸ್ ಮನೆಗೆ ಹೋಗ್ಬೇಕಲ್ಲ. ಆ ನಂಬಿಕೆ ತಲೆಯಲ್ಲಿ ಇತ್ತು ನನಗೆ. ನಾನ್ ಯಾವ್ದೇ ಒಂದು ಕೆಟ್ಟ ವಿಚಾರ ಆಗ್ಲಿ, ಕೆಟ್ಟ ದಾರಿಗಾಗ್ಲಿ ಹೋಗ್ಬಾರ್ದು. ನನ್ ಸೇಫ್ಟಿ ಇಂಪಾರ್ಟೆಂಟ್, ಫಸ್ಟ್ ಇಂದ ಜಾಗ ಖಾಲಿ ಮಾಡ್ಬೇಕು, ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಅದಾದ್ಮೇಲೆ ಸೋಲೋ ಹೋಗ್ಲೇ ಇಲ್ವಾ? ಯಾಕೆ ಹೋಗಲ್ಲ, ಇವತ್ತು ಹೋಗ್ತೀನಿ ನಾನು. ಅವ್ನು ಯಾವನ ಮಾಡ್ದ ಅಂತ ನಾನು ಎದ್ರಕೊಂಡ್ ಕುತ್ಕೊಂಡ್ರೆ ಜೀವನ ಮಾಡಕೈತದ? ಅದೆಲ್ಲ ಪಾಸ್ಟ್ ಇಸ್ ಪಾಸ್ಟ್. ಇವತ್ ಕೈಕಾಲ್ ಮುರ್ಕೊಂಡಿದ್ರೆ ಇನ್ನೊಂದ್ 2 ತಿಂಗಳು ಗಾಡಿ ಎತ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ. ನೀವ್ 2 ತಿಂಗಳಿಗೆ ಹೋಗ್ತೀರಾ ಅಂತಾನೆ ನಾನು ಇವತ್ತು ಇಂಟರ್ವ್ಯೂ ಕರೆದಿರೋದು. ಇವಾಗ ಹೆಂಗಿದ್ರು ಆರಾಮ್ ರೆಸ್ಟ್ ತಗೊಳ್ತಾ ಇದ್ದೀರಾ, ಸೊ ಆರಾಮಾಗಿ ಇದ್ ಮಾಡೋಣ ಅಂತ. ಮ್ಯಾಮ್, ಇವಾಗ ಆಕ್ಚುಲಿ ಎಷ್ಟೋ ಆಕ್ಸಿಡೆಂಟ್ಸ್ ನ ನೀವು ನೋಡಿರ್ತೀರಾ. ಮೇ ಬಿ ಇದು ನಿಮಗೆ ಪುನರ್ಜನ್ಮ. ಆಕ್ಚುಲಿ ನಾನು ನೀವು ರೀಸೆಂಟ್ ಆಗಿ ನಿಮ್ ವಿಡಿಯೋಸ್ ನೋಡಿದಾಗ ನಂಗೆ ಅನ್ಸಿದಿಷ್ಟ, ನಿಮಗಿದು ಪುನರ್ಜನ್ಮ. ಮ್ಯಾಮ್, ಅವತ್ತು ಏನಾಯ್ತು? ಅವತ್ತು ನೋಡಿ, ಅವ್ರು ಆಕ್ಚುಲಿ ಸುತ್ತಾಕೊಂಡು ಇವಾಗ ಪಾಯಿಂಟಿಗೆ ಬಂದಿದ್ದಾರೆ. ನನ್ನ ಲೈಫ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಟ್ರಾಜಿಡಿ ಪಾಯಿಂಟ್, ಟರ್ನಿಂಗ್ ಪಾಯಿಂಟ್ ಅಂತ ಅಂದ್ರೆ ಇದೇನೆ. ನಾನು ಅದಕ್ಕೆ ನನ್ನ ಇಂಟ್ರೊಡಕ್ಷನ್ ಕೊಡಿ ಅಂತ ಹೇಳಿದ್ದು. ಸಾಧನೆ ಮಾಡಿದಾಗ ಸ್ವಾತಿನ ಯಾರು ಗುರುತಿಸ್ಲಿಲ್ಲ, ಸಾವು ಬಾಗ್ಲತ್ರ ಹೋಗ್ ಬಂದಾಗ ನನ್ನನ್ನ ಗುರುತಿಸ್ತಾ ಇದ್ದಾರೆ ಅಂತ. ಬಿಕಾಸ್ ಅಷ್ಟು ನಾನು ಸಾಧನೆ ಮಾಡಿದಾಗ, ನಾನು ಅಷ್ಟು ಅವಾರ್ಡ್ಗಳನ್ನ ನಾನು ಸ್ಟೇಟಿಗೆ ತಂದಾಗ, ಫಸ್ಟ್ ವುಮೆನ್ ಬೈಕರ್ ಕರ್ನಾಟಕದಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನ ಮಾಡಿರೋಳು, ಅದು ಬೈಕಲ್ಲಿ ಮಾಡಿರೋದು. ಅವತ್ತು ಜನ ನನ್ನನ್ನ, ನೀನ್ ವಾಯ್ಸ್ ಚೆನ್ನಾಗಿಲ್ಲ, ನೀನ್ ಹಂಗ್ ಮಾತಾಡ್ತೀಯ, ನೀನ್ ಹಿಂಗ್ ಮಾತಾಡ್ತೀಯ ಅಂತ ಮಾತಾಡಿದ್ರು. ಇವತ್ತು ಸಾವಿನ ಬಾಗ್ಲನ್ನ ಹಿಂಗೆ ತಟ್ಟು ಬಂದಾಗ ಇದೇ ಜನ ನನ್ನ ಕೈ ಹಿಡಿದು ಮುಂದೆ ನಡೆಸ್ತಾ ಇದ್ದಾರೆ. ಅವತ್ತು ಅದೇ ಬಾಯಲ್ಲಿ ಬೈತಾ ಇದ್ದಿದ್ದು, ಇವತ್ತು ನೀವೆಲ್ಲ ನನ್ನ ಕೈ ಹಿಡಿದು ನಡೆಸ್ತಾ ಇದ್ದೀರಾ. ಲೈಫ್ ಹಿಂಗೆ ಚೇಂಜ್ ಆಗ್ಬಿಡ್ತು. ಅಂಡ್ ನಾನು ಜೀವನದಲ್ಲಿ ಪಾಠ ಕಲಿತೆ. ಲೈಫ್ ನ ಯಾವ ರೀತಿ ಚಾಲೆಂಜ್ ಅಂತ ಹೇಳ್ಬೋದು, ನಾನು ಎಲ್ಲಾನು ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಬಟ್ ಇದು ಆಕ್ಸಿಡೆಂಟ್ ಇದೆಯಲ್ಲ, ಇದು ನನ್ನ ಇಡೀ ಲೈಫ್ ನ ಚೇಂಜ್ ಮಾಡಿದೆ. ಫ್ಯೂಚರ್ ಏನು ಅಂತ ಯೋಚನೆ ಮಾಡಿದ್ರೆ ಪ್ಯಾಂಟ್ ಒದ್ದೆ ಆಗೋಯ್ತದೆ. ಸೀರಿಯಸ್ ಆಗಿ ಹೇಳೋದು ನಾನು. ಆ ಲೆವೆಲ್ ನನಗೆ ಎಲ್ಲ ಯೋಚನೆಗಳಿದೆ, ಸ್ಟ್ರೆಸ್ ಇದೆ. ಬಟ್ ಸ್ಟಿಲ್ ಗಿವ್ ಅಪ್ ಮಾಡ್ತಾ ಇಲ್ಲ. ಗಿವ್ ಅಪ್ ಮಾಡಿದಿದ್ರೆ ಇವತ್ತು ನನಗೆ ಮುಂದೆ ಕುತ್ಕೋತಾನೆ ಇರಲಿಲ್ಲ. ಒಂದು ಜನರ ಆಶೀರ್ವಾದ, ಒಂದು ನಿಮ್ಮೆಲ್ಲರ ಸಪೋರ್ಟ್, ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕೊಟ್ಟಿದ್ದಾರೆ. ನಾನು ಲೈಫಲ್ಲೂ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ, ನನ್ನ ಲೈಫಲ್ಲೂ ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡು ಇರಲಿಲ್ಲ. ಸೊ ಆ ಲೆವೆಲಿಗೆ ಸಪೋರ್ಟ್. ಓಕೆ, ಇವತ್ತು ಸ್ವಾತಿ ಅಂದ್ರೆ ರೋಡಲ್ಲಿ ಹೋಗ್ತಾ ಇರೋ ಮಕ್ಕಳು ಬಂದು ಮಾತಾಡ್ಸೋವಷ್ಟು ಗುರ್ತು ಸಿಕ್ಕಿದೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ನಿಮ್ಮಿಂದ, ನಿಮ್ಮ ಆಶೀರ್ವಾದದಿಂದ. ರೈಡ್ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರಿಗೆ ಬರ್ತಿದೆ. ಸ್ಪಿಟಿ ರೈಡ್ ಹೋಗಿದ್ದೆ ನಾನು. ನನ್ನ 2 ಹುಡುಗರು ಫ್ರೆಂಡ್ಸು 3 ಜನ ಹೋಗಿದ್ವಿ ರೈಡ್, ಎಲ್ಲ ಇಂಡಿವಿಜುವಲ್ ಬೈಕ್ಸ್. -12 ಡಿಗ್ರಿಯಲ್ಲಿ ವರ್ಷದ ಮೊದಲನೇ ಸ್ನೋಫಾಲ್ ಆಯ್ತು ಹಿಮಾಚಲ್ ಸ್ಪಿಟಿಯಲ್ಲಿ.
ಅಕ್ಟೋಬರ್ ಅಲ್ಲಿ ಒಂದು ರೈಡ್ ನ ಪ್ಲಾನ್ ಮಾಡ್ತೀವಿ ನಾವು. ಸೊ ಆಕ್ಚುಲಿ ಹೋಗ್ಬೇಕಾಗಿದ್ದು ನಾರ್ತ್ ಈಸ್ಟ್ಗೆ, ಅಂದ್ರೆ ಅಸ್ಸಾಂ, ಮೇಘಾಲಯ ಕಡೆ ಹೋಗೋ ಪ್ಲಾನ್ ಇದ್ದಿದ್ದು ನಮ್ದು. ಬಟ್ ಅಲ್ಲಿ ಸ್ವಲ್ಪ ಕ್ಲೈಮೇಟ್ ಕಂಡೀಷನ್ಸ್ಗಳು ಚೆನ್ನಾಗಿರ್ಲಿಲ್ಲ ಅಂತ ಅನ್ಬಿಟ್ಟು ರೈಡ್ ಕ್ಯಾನ್ಸಲ್ ಮಾಡಕ್ಕೆ ನಮಗೆ ಇಷ್ಟ ಇಲ್ಲ. ರೈಡ್ ಫಿಕ್ಸ್ ಆಯ್ತು ಅಂದ್ರೆ ನಾವು ಹೊರಡಬೇಕು, ಅದು ನಮ್ಮ ಮೆಂಟಾಲಿಟಿ ಆಗ್ಬಿಟ್ಟಿದೆ. ಸೊ ಬೇಡ, ಯಾಕೆ ಬೇಜಾರಾಗುತ್ತಲ್ಲ, ಬೇರೆ ಕಡೆ ಹೋಗ್ಬಿಡೋಣ ಅಂತ. ಆಕ್ಚುಲಿ ಸ್ಪಿಟಿ ಇದು ನಂದು 2ನೇ ಸತಿ ಹೋಗಿರೋದು. ಇದು 2nd ಟೈಮ್ ನಾನು ಹೋಗ್ತಾ ಇರೋದು ಸ್ಪಿಟಿಗೆ. ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ಆಗಿದ ತಕ್ಷಣ ನನಗೆ ಹಿಮಾಚಲ್ ಪ್ರದೇಶ ಅಂದ್ರೆ ತುಂಬಾನೇ ಇಷ್ಟ, ನನ್ನ ಮನ್ಸಿಗೆ ಹತ್ರವಾಗಿರುವಂತ ಜಾಗ ಅದು. ಸೊ ಅಲ್ಲಿಗೆ ರೈಡ್ಗೆ ಹೋದ್ವಿ, ಎಲ್ಲ ಮುಗಿಸ್ಕೊಂಡ್ವಿ. ಸ್ಪಿಟಿ ಕಾಜಾ ಅನ್ನೋ ಒಂದು ಊರಿಗೆ, ಮೇನ್ ಊರಿಗೆ ಎಂಟ್ರಿ ಆದ್ವಿ. ಸಡನ್ ಆಗಿ ಡ್ರಾಸ್ಟಿಕ್ ಕ್ಲೈಮೇಟ್ ಚೇಂಜು ಮತ್ತೆ ವರ್ಷದ ಮೊದಲನೇ ಸ್ನೋಫಾಲ್ ಪ್ರಿಡಿಕ್ಷನ್ ಇದ್ದ ಕಾರಣ -12 ಡಿಗ್ರಿ ಆಗಿತ್ತು. ನಾವು ಬೈಕ್ ಓಡಿಸೋದಕ್ಕೆಲ್ಲ ಎಲ್ಲಾ ಕಡೆ ರೋಡ್ ಕ್ಲೋಸ್, ಫುಲ್ ಹೆವಿ ಸ್ನೋಫಾಲ್ ಆಯ್ತು, ವರ್ಷದ ಮೊದಲನೇ ಸ್ನೋಫಾಲ್. ಸೊ ಸರಿ ಆಯ್ತು, ಒಂದ್ 3 ದಿನ ಜಾಮ್ ಆದ್ವಿ ಅಲ್ಲೇ ಎಲ್ಲ ಲೋಕಲ್ ಎಲ್ಲ ನೋಡ್ಕೊಂಡು ಒಂದ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಅಲ್ಲಿಂದ ಬರಕ್ಕೆ ನಮ್ಗೆ ಇನ್ನೂ 10 ದಿನ ಬಾಕಿ ಇತ್ತು. ನಾವು ಅನ್ಕೊಂಡಿದ್ದಕ್ಕಿಂತ ಮುಂಚಿತವಾಗಿ ನಾವು ಡೆಸ್ಟಿನೇಷನ್ ರೀಚ್ ಆಗ್ಬಿಟ್ಟಿದ್ವಿ. ಸರಿ, ಇನ್ನು 10 ದಿನ ಇದೆಯಲ್ಲ, ಯಾಕೆ ಇಷ್ಟು ಬೇಗ ಮನೆಗೆ ಹೋಗೋದು, ಬೇರೆ ಇನ್ನೊಂದ್ ಸ್ವಲ್ಪ ತಿರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಆಕ್ಚುಲಿ ರಿಟರ್ನ್ ಫ್ಲೈಟ್ ಚಂಡೀಗಢದಿಂದ ಬುಕ್ ಆಗೋಗಿತ್ತು, ಬೈಕ್ ಶಿಪ್ಪಿಂಗ್ ಮಾಡ್ಬೇಕು ಅಂತನೂ ಆಗೋಗಿತ್ತು, ಎಲ್ಲ ಆಗೋಗಿತ್ತು. ಬೇಗ ಮುಗಿದೋಯ್ತಲ್ಲ, ಯಾಕೆ ಅಂದ್ಬಿಟ್ಟು ಫ್ಲೈಟ್ ಎಲ್ಲ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ವಿ. ಟ್ರೈನ್ ಟಿಕೆಟ್ ಶಿಪ್ಪಿಂಗ್ ಮಾಡೋದಕ್ಕೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ವೈಯಾ ರೋಡ್ ಬೆಂಗಳೂರಿಗೆ ಬಂದ್ಬಿಡೋಣ ವಾಪಸ್ಸು ಅಂತ. ಆಲ್ಮೋಸ್ಟ್ ಒಂದು 2,500-3,000 ಕಿಲೋಮೀಟರ್ ಆಗುತ್ತೆ. ಆಯ್ತು, ಆರಾಮಾಗಿ ಬರೋಣ, 10 ದಿನ ಇದೆಯಲ್ಲ ಅನ್ಕೊಂಡು ಅಲ್ಲಿಂದ ರಾಜಸ್ಥಾನ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಜೈಸಲ್ಮರ್ಗ್ ಹೋಗ್ಬಿಡೋಣ, ನೋಡಿಲ್ಲ ಜೈಸಲ್ಮರ್ ಒಂದ್ಸತಿ. ಇವಾಗ ಆಕ್ಚುಲಿ ವಿಂಟರ್ ಅಲ್ಲಿ ಹೋದ್ರೆ ಜೈಸಲ್ಮರ್ ಬೆಸ್ಟ್, ಸಮ್ಮರ್ ಅಲ್ಲಿ ಕಾಲಿಡಕ್ಕಾಗಲ್ಲ. ಒಂದ್ ರೌಂಡ್ ಹಾಕೊಂಡು ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡೆ. ಅಲ್ಲಿಂದ ವಾಪಸ್ ಚಂಡೀಗಢ ಇಳಿಬೇಕು. ಒಂದೇ ರೂಟ್ ಇರೋದು, ಚಂಡೀಗಢ ಇಳ್ಕೋಬೇಕು ಇಲ್ಲ ಜಮ್ಮುಗೆ ಹೋಗ್ಬೇಕು, 2 ಆಪ್ಷನ್. ಚಂಡೀಗಢ ವಾಪಸ್ ಇಳಿದ್ವಿ. ಚಂಡೀಗಢ ಇಳಿದ್ಬಿಟ್ಟು ಅಲ್ಲಿಂದ ನಾವು ಪಂಜಾಬ್ ಹರಿಯಾಣ ಹೈವೇ ತಗೋಬೇಕು. ಅಲ್ಲಿಂದ ತಗೊಂಡು ರಾಜಸ್ಥಾನ್ಗೆ ಕನೆಕ್ಟ್ ಆಗ್ಬೇಕು. ನಾವು ಒಂದಷ್ಟು ಊರುಗಳನ್ನ ದಾಟ್ಕೊಂಡು ಹೋಗ್ಬೇಕು. ಸೊ ಬರ್ತಾ ಇದ್ವಿ, ಏನಾಯ್ತು, ಬರುವಂತ ಹಿಂದಿನ ದಿನ ಕಂಪ್ಲೀಟ್ ಆಗಿ ಸ್ನೋ ಅಲ್ಲಿ ಜಖಮಾಗಿದ್ವಿ. ಅವತ್ತು ಹಿಂದೆ ನೈಟ್ ಅಂದ್ರೆ ಬೆಳಗ್ಗೆ ನಾವು ಹೊರಟ್ವಿ. ಸ್ಪಿಟಿಯಿಂದ ಹೊರಟು ಚಂಡೀಗಢಗೆ ಬರೋದಕ್ಕೆ ಆಲ್ಮೋಸ್ಟ್ ಒಂದು 350-400 ಕಿಲೋಮೀಟರ್ ಏನೋ, ಶಿಮ್ಲಾಗ್ ಬರಕ್ಕೆ 350 ಕಿಲೋಮೀಟರ್ ಏನೋ ಆಯ್ತು. ಶಿಮ್ಲಾಯಿಂದ ಚಂಡೀಗಢಗೆ ಬರಬೇಕು. ಸೊ ಏನಾಯ್ತು, ಬೆಳಗ್ಗೆ ಹೊರಟಾಗ ಸ್ನೋ ಇತ್ತು. ರಾತ್ರಿ ಆಗ್ತಾ ಮೌಂಟನ್ ರೀಜನ್ಸ್ ಅಲ್ಲಿ ಡ್ರಾಸ್ಟಿಕ್ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಮಧ್ಯಾಹ್ನ ಸ್ವಲ್ಪ ಬಿಸಿಲು ಆನ್ ಅಂಡ್ ಆಫ್ ಅಲ್ಲಿ ಇತ್ತು. ರಾತ್ರಿ ಪೂರ್ತಿ ಮಳೆ ಬಂತು. ಎಲ್ಲಾ 3 ಕ್ಲೈಮೇಟ್ ನ ಒಂದೇ ದಿನ ನಾನು ಫೇಸ್ ಮಾಡಿದೆ. ನನ್ನ ಜೊತೆಗಿರುವಂತ ಕೋ ರೈಡರ್ಸ್ ಗಳು ಎಲ್ಲ ಸೇಮ್ ಇದೇ ಫಾಲೋ ಮಾಡ್ಕೊಂಡು ಬಂದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ಏನಾಯ್ತು, ನಾವು ಶಿಮ್ಲಾದಿಂದ ಚಂಡೀಗಢ ಎಲ್ಲ ಬಂದಾಗಿತ್ತು. ಚಂಡೀಗಢ ಎಲ್ಲ ಇದ್ದು ವಿಪರೀತ ಬಿಸಿಲು ಶುರುವಾಗಿತ್ತು. ಆಲ್ಮೋಸ್ಟ್ 35 ಇತ್ತು. ನಮ್ಮ ಬೆಂಗಳೂರಲ್ಲಿ 35 ಆದ್ರೇನೆ ಅಪ್ಪ ಅಮ್ಮ ಅಂತ ಎಲ್ಲ ತಲೆಯೆಲ್ಲ ಕಿರ್ಕೋತೀವಿ. ಅಲ್ಲಿ ಹೆಂಗೆ ಅಂದ್ರೆ ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಜಾಸ್ತಿ. ಏನಾಗಲ್ಲ, ಇದೆಲ್ಲ ನಮಗೆ ಅಭ್ಯಾಸ ಇದೆ, ಮೊದಲಿಂದ ಓಡ್ಸ್ ಅಭ್ಯಾಸ ಇದೆ, ಏನ್ ತೊಂದರೆ ಇಲ್ಲ. ಆಯ್ತು ನಡೀರಿ, ಏನ್ ಮಾಡಕ್ ಆಗಲ್ಲ, ಹೈಡ್ರೇಟ್ ಮಾಡ್ಕೊಂಡು ಹೋಗ್ತಾರಣ. ಮತ್ತೆ ರಾಜಸ್ಥಾನ್ ಹೋಗ್ತಾ ಏನೋ ಬಿಸಿಲು ಜಾಸ್ತಿ ಆಗುತ್ತೆ. ಅಲ್ಲಿಂದ ಹೋಗ್ತಾ ಏನಾಯ್ತು, ಇನ್ನೇನು ಪಂಜಾಬ್ ಹರಿಯಾಣ ಹೈವೇಲಿ ಇದ್ವಿ. ಆ ಹೈವೇಲಿ ಹೋಗ್ತಾ ಇದ್ವಿ, ಸಡನ್ ಆಗಿ ಸನ್ಸ್ಟ್ರೋಕ್ ಆಯ್ತು ನನಗೆ. ಸನ್ಸ್ಟ್ರೋಕ್ ಅಂದ್ರೆ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗಲ್ಲ ಡ್ಯೂ ಟು ಕ್ಲೈಮೇಟ್ ಡಿಸಾಸ್ಟರ್ಸ್, ಇಮ್ಮಿಡಿಯೇಟ್ ಕ್ಲೈಮೇಟ್ ಚೇಂಜ್. ಅವಾಗಿನ ಒಂದ್ 2 ಅವರ್ಸ್ ಹಿಂದಗಡೆ ನಾವು ಆಲೂ ಪರೋಟ, ಮಜ್ಜಿಗೆ ಎಲ್ಲ ತಿಂದು ಹೊಟ್ಟೆ ತುಂಬಾ ತಿನ್ಕೊಂಡೇ ಹೊರಟಿರೋದು. ಖಾಲಿ ಹೊಟ್ಟೆಯಲ್ಲಿ ಯಾವ್ದು ದೇವರಾಣೆ ರೈಡ್ ಮಾಡಲ್ಲ ನಾವೆಲ್ಲ. ಊಟ ತಿಂಡಿ ಎಲ್ಲ ಕರೆಕ್ಟ್ ಆಗಿರ್ಬೇಕು, ನಮಗೆ ಶಕ್ತಿ ಬೇಕಲ್ಲ ಗಾಡಿ ಓಡಿಸೋಕೆ. ತಿನ್ಕೊಂಡು ಹೊರಟಿದಷ್ಟೇನೆ ಸಡನ್ ಆಗಿ ಒಂಥರ ಕಣ್ಣು ಎಳಿಯುತ್ತಲ್ಲ, ಕಣ್ಣು ಎಳ್ದೇನಾಯ್ತು, ನನಗೆ ಜ್ಞಾನನೇ ಹೊಟ್ಟೋಯ್ತು. ಅಲ್ಲಿಂದ ಹೋಗ್ಬಿಟ್ಟು ಬ್ಯಾರಿಗೇಟಿಗೆ ಹೊಡೆದ್ಬಿಟ್ಟಿದೀನಿ ನಾನು. ಇದೆಲ್ಲ ನನಗೆ ಹೆಂಗ್ ಗೊತ್ತಾಯ್ತು ಅಂತ ಅಂದ್ರೆ, ನಾನು ಹಾಕಿದ ಗಾಡಿ, ನಂದು ಬೈಕ್ ಅಲ್ಲಿ ನಾನು ಕಾರ್ಪ್ಲೇ ಇನ್ಸ್ಟಾಲ್ ಮಾಡಿಸಿದೆ. ಈ ರೈಡ್ಗಿಂತ ಮುಂಚೆ ಅದರಲ್ಲಿ ಕ್ಯಾಮ್ರಾಗಳಿದಾವೆ. ಕಂಪ್ಲೀಟ್ ನಂದು ಆಕ್ಸಿಡೆಂಟ್ ವಿಡಿಯೋಸ್ ನನಗೆ ಫುಟೇಜ್ ಸಿಕ್ಕಿದೆ, ಫುಲ್ ಫುಟೇಜ್ ಸಿಕ್ಕಿದೆ. ಹಾಗಾಗಿ ನನಗೆ ಗೊತ್ತಾಯ್ತು ಈ ತರ ಆಕ್ಸಿಡೆಂಟ್ ಆಯ್ತಾ ನನಗೆ ಅಂತ ಹೇಳ್ಬಿಟ್ಟು ಬ್ಯಾರಿಗೇಟಿಗೆ ಹೋಗಿ ಹೊಡೆದಿದ್ದೀನಿ. ಲೆಫ್ಟ್ ಬ್ಯಾರಿಗೇಟಿಗೆ ಹೋಗಿ ಹೊಡೆದಿದ್ದೀನಿ ನಾನು. 3 ಪಲ್ಟಿ ಆಗಿದೆ, ಗಾಡಿ ಉಜ್ಕೊಂಡು ಹೋಗಿದ್ದೀನಿ. ನಾನು ಮಧ್ಯದ ರೋಡಲ್ಲಿ ಕರೆಕ್ಟ್ ಆಗಿ ಹಿಂಗ್ ಬಿದ್ಕೊಂಡಿದ್ದೀನಿ, ಒಳ್ಳೆ ಹೆಣ ತರ ಹಿಂಗ್ ಬಿದ್ಕೊಂಡಿದ್ದೀನಿ. ಲಿಟ್ರಲಿ ಲಾರಿಗಳು ಮೂವ್ ಆಗ್ತಾ ಇದಾವೆ. ಆ ವಿಡಿಯೋದಲ್ಲಿ ನೋಡ್ಬೋದು, ಫುಲ್ ಲಾರಿಗಳು ಮೂವ್ ಆಗ್ತಾ ಇದಾವೆ. ಒಂದು ಐ ಥಿಂಕ್ ಬಿದ್ದಿ ಒಂದು 2-3 ಮಿನಿಟ್ಸ್ ಅಲ್ಲಿ 1 ಮಿನಿಟ್ ಅಲ್ಲಿ ನನ್ನ ಕೋ ರೈಡರ್ ಹಿಂದೆ ಬಂದಿದ್ದಾರೆ ವಾಪಸ್. ಸೌಂಡ್ ಆಯ್ತು ಅಂತ ನಾವು ಇಂಟರ್ಕಾಮ್ ಅಲ್ಲಿ ಕನೆಕ್ಟ್ ಆಗಿರ್ತೀವಿ. ಅಮ್ಮ ಅಂತ ಅನ್ನಂತೆ, ನಾನು ಅಮ್ಮ ಅಂತ ಅಂದಿದ್ದವ್ರು ಕೇಳಿಸಿದೆ, ವಾಪಸ್ ಬಂದಿದ್ದಾರೆ. ಅಷ್ಟೊತ್ತಿಗೆ ಪಬ್ಲಿಕ್ ಹೆಲ್ಪ್ ಮಾಡಿದ್ದಾರೆ. ಬಂದು ಮತ್ತೆ ಲಾರಿಗೆಲ್ಲ ಸ್ಟಾಪ್ ಮಾಡಿ ಮತ್ತೆ ಅಲ್ಲಿ ಲೋಕಲ್ದು ಹೆಲ್ಪ್ ಎಲ್ಲ ತಗೊಂಡು, ಅಲ್ಲಿ ಯಾರೋ ಕಾರಲ್ಲಿ ಪಾಪ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದಾರಂತೆ. ಕರ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದಾರಂತೆ. ಅಂದ್ರೆ ನನ್ನ ಕೋ ರೈಡರ್ಸ್ ಹೇಳಿದ್ದಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ, ಬಟ್ ನಿಮ್ಗೆ ಸೀರಿಯಸ್ ಆಗಿತ್ತು, ಟ್ರೀಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಆಸ್ಪತ್ರೆ ಕರ್ಕೊಂಡು ಹೋದ್ವಿ ನಿಮ್ಮನ್ನ ಅಂತ. ನಾನು ಆಲ್ಮೋಸ್ಟ್ 13 ಅವರ್ಸ್ ಕೋಮಾದಲ್ಲಿದ್ದೆ. ನನಗೇನು ನೆನಪಿಲ್ಲ. ನನಗೆ ಇವತ್ಗೂ ಆ ರೋಡ್ ಯಾವುದು ಅಂತ ನೆನಪಿಲ್ಲ. ಆ ವಿಡಿಯೋ ಒಂದು ಏನಿಲ್ಲ ಅಂದ್ರೆ 10 ಸತಿ ಆ ವಿಡಿಯೋ ನೋಡಿದೀನಿ. ಯಾಕೆ ಇಲ್ಲಿ ಬಂದೆ, ನಾನ್ ಯಾಕೆ ಹಿಂಗಾದೆ, ನಾನ್ ಯಾಕೆ ಹಿಂಗ್ ಹೊಡೆದೆ ಅಂತ. ಬಟ್ ನನಗೇನು ನೆನಪಿಲ್ಲ. ಆ ಲೆವೆಲ್ಗೆ ನನಗೆ ಏನು ಅಂದ್ರೆ
ಒಂದು ಮೆಮೊರಿ ಲಾಸ್ ಆಗಿರುತ್ತೆ, ಯಾಕಂದ್ರೆ ಶಾಕ್ ಆಗಿರುತ್ತೆ. ಶಾಕ್ ಇಂದ ಕೆಲವು ಸರ್ಟನ್ ಮೆಮೊರೀಸ್ ಆಚೆ ಹೋಗಿರುತ್ತೆ ನಮ್ಗೆ, ಅದು ಎಷ್ಟು ರೀಕಾಲ್ ಮಾಡಿದ್ರು ಬರಲ್ಲ. ಇದೆಲ್ಲ ಆದ್ಮೇಲೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ, ಒಂದು ಹಾಸ್ಪಿಟಲ್ಗೆ, ಅಲ್ಲಿರುವಂತ ಒಂದು ದೊಡ್ಡ ಹಾಸ್ಪಿಟಲ್ಗೆ. ಆ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿದ್ದಾರೆ, ಹಿಂಗಾಗಿದೆ ಅಂತ ಹೇಳಿ ಕಾಲ್ ಮಾಡಿದ್ರಂತೆ. ಅಪ್ಪ ಏನ್ ಮಾಡಿದ್ರೆ ಇಮಿಡಿಯೇಟ್ ಅವತ್ತು ನೈಟೇನೆ ಚಂಡೀಗಢಗೆ ಫ್ಲೈಟ್ ಅಲ್ಲಿ ತಗೊಂಡ್ ಬಂದಿದ್ದಾರೆ. ಫ್ಲೈಟ್ ತಗೊಂಡ್ ಬಂದು ಅಲ್ಲಿಂದ ಮತ್ತೆ 250 ಕಿಲೋಮೀಟರ್ಸ್ ಬಟ್ಟಿಂಡ ಅನ್ನೋ ಊರು, ಅಲ್ಲಿಗೆ ಬಂದಿದ್ದಾರೆ. ಬಂದು ಆಮೇಲೆ ಅಪ್ಪ ಬಂದ ಮೇಲೆ ಸೈನೆಲ್ಲ ಹಾಕಿಸ್ಕೊಂಡು ಸರ್ಜರಿ ಮಾಡಿದ್ದಾರೆ. ನನಗೆ ಕೈ ಕಾಲಲ್ಲಿ ಎರಡೂ ಮೂಳೆ ಮುರಿದೋಗಿತ್ತಂತೆ. ಸೊ ಆಂಕಲ್ ಅಲ್ಲಿ ಮೂಳೆ ಮುರಿದೋಗಿದೆ, ಮತ್ತೆ ಕೈಯಲ್ಲಿ 2 ಮೂಳೆ ದೊಡ್ಡದಾಗಿ ಬ್ರೇಕ್ ಆಗಿದೆ. ಸೊ ಏನ್ ಮಾಡಿದ್ದಾರೆ, ರಾಡ್ ಪ್ಲೇಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸರ್ಜರಿ ಮಾಡಿದ್ದಾರೆ. ಆಪರೇಷನ್ ಥಿಯೇಟರ್ ಇಂದ ಬಂದು ನನ್ನನ್ನು ವಾರ್ಡ್ ಹಾಕಿದ ಮೇಲೆ ನಾನು ಕಣ್ಣು ಬಿಡ್ತಾ ಇದ್ದೀನಿ, ನನಗೆ ಏನಾಗಿದೆ, ನಾನು ಎಲ್ಲಿದ್ದೀನಿ ಅಂತ ಕೇಳ್ತಾ ಇದ್ದೀನಿ ನಾನು. ಆಮೇಲೆ ನಮ್ಮ ಅಪ್ಪನ ಮುಖಾನೇ ಫಸ್ಟ್ ನೋಡಿದ್ದು ನಾನು. ಏನಾಯ್ತು ನನಗೆ ಭ್ರಮೆ, ಏನಾಗ್ತಿದೆ ನಂಗೆ ಅಂತ ಅರ್ಥ ಆಗ್ತಿಲ್ಲ. ಆಮೇಲೆ ನಿಧಾನಕ್ಕೆ ಸಮಾಧಾನ ಮಾಡಿ ಹಿಂಗಾಯ್ತು, ಕೈ ಕಾಲ್ಗೆ ಆಪರೇಷನ್ ಮಾಡಿದ್ದಾರೆ, ಗಾಬರಿ ಆಗ್ಬೇಡ ಅಂತ. ನನಗೆ ಎದಳಕ್ಕೂ ಆಗ್ತಾ ಇಲ್ಲ, ಗಾಬರಿ ಏನ್ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಿಲ್ಲ. ಆಮೇಲೆ ಡಾಕ್ಟರ್ ಎಲ್ಲ ಬಂದ್ರು, ಆಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರು, ಹಿಂಗಾಗಿತ್ತು ಹಂಗೆ ಹಿಂಗೆ ಅಂತ ಹೇಳಿ ಆಪರೇಷನ್ ಮಾಡಿದೀವಿ, 1 ವಾರ ಆಮೇಲೆ ನೀನು ಬೆಂಗಳೂರಿಗೆ ಹೋಗ್ಬೋದು ವಾಪಸ್ಸು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಓಕೆ ಇನ್ನೇನ್ ಮಾಡೋದು, ಕೈ ಕಾಲು ಮುರಿದೋಯ್ತಲ್ಲ ಅಂತ ಅನ್ಕೊಂಡು ಬೇಜಾರು ಮಾಡ್ಕೊಂಡೆ ನಾನು. ಆಮೇಲೆ ಸ್ವಲ್ಪ ದಿನ ಬೇಜಾರಲ್ಲಿದ್ದೆ, ಅಯ್ಯೋ ಏನಾಯ್ತು, ಏನ್ ಆಕ್ಸಿಡೆಂಟ್ ಆಯ್ತು, ಇಷ್ಟು ವರ್ಷ ಆಗದಿಲ್ದಿರೋದು ಏನಕ್ಕೆ ಹಿಂಗಾಗೋಯ್ತು ಅಂತ ಏನೇನೋ ಭ್ರಮೆ, ನನಗೆ ಒಂಥರ ಭಯ, ಒಂಥರ ಯೋಚನೆ, ಒಂಥರ ದುಃಖ. ಅಮ್ಮ ಮನೇಲಿದ್ದಾರೆ, ಅಪ್ಪ ನನ್ನ ಜೊತೆ ಪಂಜಾಬಲ್ಲಿದ್ದಾರೆ. ಅಂಡ್ ಲಿಟ್ರಲಿ ಹೇಳ್ತೀನಿ, ಇದು ನನ್ನ ಏನು ಅಂದ್ರೆ ನನ್ನ ಕರ್ಮನ ಅಥವಾ ಹೆಣ್ಣಾಗಿದ್ದು ಒಂದು ಕರ್ಮನ ಅಂತ ಒಂದೊಂದ್ಸತಿ ನನಗೆ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಲಿಟ್ರಲಿ ನನಗೆ ಆಪರೇಷನ್ ಆಗಿದೆ, ಪೀರಿಯಡ್ಸ್ ಆಗಿದ್ದೀನಿ ನಾನು. ನಮ್ಮಪ್ಪ ನನ್ನ ಪ್ಯಾಡ್ನ ಚೇಂಜ್ ಮಾಡಿದ್ದಾರೆ. ಅಪ್ಪ ಪ್ಯಾಡ್ನ ತಂದು ಕೊಡೋದಕ್ಕೂ ಮೆಡಿಕಲ್ ಶಾಪಿಂದ ವಯಸ್ಸಿಗೆ ಬಂದಿರೋ ಹೆಣ್ಮಗಳಿಗೆ ಒಂದು ಪ್ಯಾಡ್ ಚೇಂಜ್ ಮಾಡಬೇಕು ಅಂತ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂತ ಬ್ಯಾಡ್ ಸಿಚುಯೇಷನ್ ಅಲ್ಲಿ ನಾನಿದ್ದೆ, ಎದಳಕ್ಕಾಗಲ್ಲ, ತಿರ್ಗಕ್ಕಾಗಲ್ಲ. ಅಂಡ್ ಏನು ಅಂತ ಅಂದ್ರೆ ಅಲ್ಲಿರುವಂತ ಆಸ್ಪತ್ರೆಗಳು ನಮ್ಮಲ್ಲಿರುವಂತ ಹಾಸ್ಪಿಟ್ಲ್ ತರ ಅಲ್ಲ. ನಾವ್ ಅನ್ಕೊಂಡ್ಬಿಡ್ತೀವಿ ವಾವ್ ಸೂಪರ್ ಡೂಪರು ಅಂತ. ನಮ್ದು ಕಾಲ್ ಭಾಗನೂ ಅವ್ರಿಲ್ಲ, ಒಂದು ಕ್ಲೆನ್ಲಿನೆಸ್ ಇಲ್ಲ, ಒಂದು ನಮಗೆ ಯಾರಾದ್ರೂ ಏನಾದ್ರು ಲೇಡಿ ವಾರ್ಡನ್ ಬೇಕು, ನಾವು ಏನಾದ್ರು ಬೆಡ್ ಪ್ಯಾನಲ್ಲಿ ಮೋಷನ್ ಪಾಸ್ ಮಾಡ್ಬೇಕು, ಯೂರಿನ್ ಪಾಸ್ ಯಾರೋ ಬರಲ್ಲ, ಗ್ಲೌಸ್ ಹಾಕೊಳ್ಳಲ್ಲ, ವಟ್ರಾಸಿ ಮಾತಾಡೋದು, ಪಾನ್ಗಳು ಹಾಕೊಳ್ಳೋದು, ಹಾಸ್ಪಿಟಲ್ ಕ್ಲೀನ್ ಆಗಿಲ್ಲ. ಬಟ್ ಎಮರ್ಜೆನ್ಸಿ ಏನೂ ಮಾಡೋಕ್ಕಾಗಲ್ಲ, ನನ್ನ ಪರಿಸ್ಥಿತಿ ಆಪರೇಷನ್ ಆಗಿದೆ, ನಾನು ಅಲ್ಲಿ ಸಸ್ಟೈನ್ ಆಗ್ಲೇಬೇಕು ಅಂತ. ಭಾಷೆನೂ ಬರಲ್ಲ ಅವ್ರಿಗೆ, ಬೇರೆ ಭಾಷೆ ಅವ್ರದ್ದೇನೋ ಲೋಕಲ್ ಭಾಷೆ, ಆ ಭಾಷೆ. ನಾಕ್ ಹಿಂದಿ ಮಾತಾಡಿದ್ರು ಅವ್ರಿಗೆ ಹಿಂದಿ ಅರ್ಥ ಆಗದೆ ಇಲ್ದಿರುವಂತ ಭಾಷೆ. ಲಿಟ್ರಲಿ ನಮ್ಮ ಅಪ್ಪ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವತ್ತು ನನ್ಗೆ ಏನಾಗ್ಬಿಡುತ್ತೋ ಅಂತ ಭಯದಲ್ಲಿ ಒಂದ್ ಕಡೆ ನರ ಸಿಗ್ತಾ ಇಲ್ಲ, ಡ್ರಿಪ್ಸ್ ಹಾಕೋದಿಕ್ಕೆ, ಕಾಲ್ಗೆಲ್ಲ ಡ್ರಿಪ್ಸ್ ಹಾಕಿದ್ರು ನನಗೆ. ಅಂತ ಸಿಚುಯೇಷನ್ಗೆ ಹೋಗಿದ್ದೀನಿ ನಾನು, ಹೇಳಬಾರ್ದು. ಬಟ್ ಇದನ್ನ ಯೂರಿನ್ ಪೈಪ್ ಕೂಡ ಹಾಕ್ಬೇಕಾದ್ರೆ ಕಣ್ಣಲ್ಲಿ ನಾನು ನೋವು ಅನುಭವಿಸಿದ್ದೀನಿ. ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ಆಪರೇಷನ್ ಆದಾಗ ಯೂರಿನ್ ಪೈಪ್ನ ಹೆಣ್ಮಕ್ಳಿಗಾಗಿ ಗಂಡ್ಮಕ್ಳಿಗಾಗಿ ಸರ್ಜರಿ ಆಗಿರುವಂಥ ಪೇಷಂಟ್ಗಳಿಗೆ, ಸ್ಪೆಷಲಿ ಎದ್ದಳಕ್ಕಾಗದೇ ಇರುವಂಥ ಪೇಷಂಟ್ಗಳಿಗೆ ಆಪರೇಷನ್ ಥಿಯೇಟ್ರಲ್ಲಿ ಯೂರಿನ್ ಪೈಪ್ನ ಹಾಕಿ ವಾರ್ಡ್ಗೆ ಶಿಫ್ಟ್ ಮಾಡೋದು ನಮ್ಮಲ್ಲಿರುವಂಥ ಒಂದು ಪದ್ಧತಿ. ಅಲ್ಲಿ ಹಂಗಲ್ಲ, ನನ್ನನ್ನು ವಾರ್ಡಲ್ಲಿ ಶಿಫ್ಟ್ ಮಾಡಿದ್ದಾರೆ. ಲಿಟ್ರಲಿ ಎಲ್ಲರೂ ಬಂದಿದ್ದಾರೆ, ನಾನು ಯೂರಿನ್ ಪಾಸ್ ಮಾಡಬೇಕು, ಸರ್ಜರಿ ಆಗಿದೆ, ಡ್ರಿಪ್ಸ್ಗಳು ಹೋಗ್ತಾ ಇದೆ, ನನಗೆ ಸೆನ್ಸ್ ಆಗ್ತಾ ಇಲ್ಲ, ನನಗೆ ಸರ್ಜರಿ ಆಗಿದೆ, ನಂಗೆ ಸೆನ್ಸ್ ಆಗಲ್ಲ, ಏನೋನು ಯೂರಿನ್ ಪೈಪ್ ಹಾಕಿಲ್ಲ. ಲಿಟ್ರಲಿ ನನ್ನ ಕಣ್ಣು ಮುಂದೆ 3 ಜನ ಡಾಕ್ಟರ್ಗಳು ಸೇರ್ಕೊಂಡು ಯೂರಿನ್ ಪೈಪ್ನ ನನ್ನ ಸೆನ್ಸಿಟಿವ್ ಪಾರ್ಟ್ಗೆ ತುರ್ಕಿದ್ದಾರೆ. ಅಂತ ನೋವನ್ನ ಕಣ್ಣು ಮುಂದೆ ನೋಡ್ಬಿಟ್ಟೆ ನಾನು. ಇದು ಎಂತ ಜನ್ಮ ನಂದು, ಇದು ಎಂತ ಬಾಳು ನಂದು ಅಂತ ಅನ್ಸ್ಬಿಡ್ತು ನನಗೆ. ಆ ಲೆವೆಲ್ ನಾನು ಟಾರ್ಚರ್ ತಗೊಂಡಿದ್ದೀನಿ. ಅಂದ್ರೆ ಅದು ಅವ್ರ ತಪ್ಪು ನನ್ನ ತಪ್ಪು ಅಂತ ಹೇಳಕ್ ಬರಲ್ಲ. ಎಮರ್ಜೆನ್ಸಿ ಕೇಸಸ್ ಅಲ್ಲಿ ಡಾಕ್ಟರ್ ನನ್ನ ಟ್ರೀಟ್ ಮಾಡಿದ್ದಾರೆ. ಅಂದ್ರೆ ಇದೆಲ್ಲ ನೆನ್ಸ್ಕೊಳಕ್ ಹೆಂಗಾಗತ್ತೆ ಅಂತ ಅಂದ್ರೆ, ಒಂದು ಹೆಣ್ಣಾಗಿ ಹುಟ್ಟಿದ್ ನನಗೆ ಬೇಜಾರ ಅಂತ ಪರ್ಸ್ನಲಿ ನನಗೆ ಕರೆಕ್ಟ್ ಆಗುತ್ತೆ. ಪರ್ಸ್ನಲಿ ಹೆಣ್ಣು ಜನ್ಮ ಪುಣ್ಯನ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಪರ್ಸ್ನಲಿ ಅಪ್ಪ ಪ್ಯಾಡ್ ಚೇಂಜ್ ಮಾಡ್ತಾರೆ, ಡಾಕ್ಟರ್ಗಳು ಕಣ್ಣೆದುರುಗಡೆ ಯೂರಿನ್ ಪೈಪ್ನ ತುರುಕ್ತಾರೆ, ಆ ಪೇನ್ ಇದೆಯಲ್ಲ ಯಾರಿಗೂ ಬೇಡ. ಅಂತ ಪೇನನ್ನ ಅನುಭವಿಸ್ಬಿಟ್ಟೆ. ಅದಾದ್ಮೇಲೆ ಸರಿ ಫಸ್ಟ್ ಅಲ್ಲಿಂದ ಬೆಂಗಳೂರಿಗೆ ಬಂದ್ರೆ ಸಾಕು ಅಂತ ಅನಿಸ್ಬಿಡ್ತು ನಮಗೆ. ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಮತ್ತೆ ಫ್ಲೈಟಲ್ಲಿನೂ ನನ್ನನ್ನು ಬಿಡಲಿಲ್ಲ. ತುಂಬಾ ಪ್ರಾಬ್ಲಮ್ ಆಯಿತು. ಯಾಕಂದರೆ ಆ್ಯಸ್ ಪರ್ ಮೆಡಿಕಲ್ ಅವರು ನನಗೆ ಹಾಸ್ಪಿಟಲಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟರು ಸಮೇತ ಫ್ಲೈಟಲ್ಲಿ ಸರ್ಜರಿ ಆಗಿರೋ ಪೇಷಂಟ್ಗೆ ಸರ್ಟನ್ ಟೈಮ್ ಅಂತ ಇರುತ್ತೆ, 15 days 20 days ಆಗಿರಬೇಕು ಸರ್ಜರಿ ಆಗಿ. ಸೊ ನಾನು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟರು ನನಗೆ ಏರ್ಪೋರ್ಟಲ್ಲಿ ಆಕ್ಸೆಸ್ ಮಾಡೋಕ್ಕೆ ಬಿಡಲಿಲ್ಲ. 5 days ಆಗಿದೆ ಸರ್ಜರಿ ಆಗಿ, ನೀವು ಟ್ರಾವೆಲ್ ಹೆಂಗ್ ಮಾಡ್ತೀರಾ, ಆಟಿಟ್ಯೂಡ್ ಲೆವೆಲ್ ಚೇಂಜ್ ಆದಾಗ ನಿಮ್ಮ ಕೈ ಕಾಲಲ್ಲಿ ಇರುವಂತ ಸ್ಟಿಚಸ್ಗಳು ಓಪನ್ ಆಗಿ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವ್ರು ಅಂದ್ರು
ಪ್ರಾಬ್ಲಮ್ ಆಗುತ್ತೆ, ನೀವು ಫೇಸ್ ಮಾಡಕ್ ರೆಡಿ ಇದ್ದೀರಾ ಅಂತೆಲ್ಲ ನಂಗೆ ಬೇಡ ಕ್ಯಾನ್ಸಲ್ ಮಾಡಿ ಅಂತೆಲ್ಲ ತುಂಬಾ ಇದು ಮಾಡಿದ್ರು. ನಾನಂದೆ ಇಲ್ಲ, ನಾನು ವಾಪಸ್ ಹೋಗ್ಲೇಬೇಕು, ಬಿಕಾಸ್ ಇದು ಎಮರ್ಜೆನ್ಸಿ ಆಗಿದೆ, ಹ್ಯಾವ್ ಟು ಗೋ ಬ್ಯಾಕ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಅವ್ರಗಳ ಮುಂದೆ ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ತೋರಿಸಿದ್ರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಆಮೇಲೆ ಇಲ್ಲ, ನಾನು ಓನ್ ರಿಸ್ಕ್ ಅಲ್ಲಿ ಬರ್ತೀನಿ ಅಂತ ನಾನು ಸೈನ್ ಮಾಡಿ ಅವ್ರ ಮುಂದೆ ಮಾತ್ರೆ ನುಂಗಿ ನಾನು ಪೇನ್ ಕಿಲ್ಲರ್ನ ಆಮೇಲೆ ಬಂದೆ. ಬಟ್ ಅವ್ರು ಹೇಳಿದ 100% ನಿಜ. ಫ್ಲೈಟ್ ಅಲ್ಲಿ ಕೂತ್ಕೊಂಡಾಗ ನನಗೆ ಗೊತ್ತಾಗ್ಲಿಲ್ಲ, ಬಟ್ ಯಾವಾಗ ಟೇಕ್ ಆಫ್ ಆಯ್ತು, ಯಾವಾಗ ವಿಮಾನ ಲ್ಯಾಂಡ್ ಆಯ್ತು, ಎಲ್ಲ ಬಾಯಿಗೆ ಬಂದಿತ್ತು. ನಾನು ಅನ್ಕೊಂಡೆ ನನ್ನ ಕೈ ಕಾಲು ಮುರಿದೋಯ್ತು ಅಂತ. ಬಿಕಾಸ್ ಹೋಗ್ತಾ ಹೋಗ್ತಾ ಕೈ ಕಾಲು ಫುಲ್ ಟೈಟ್ ಆಗ್ತಾ ಇದೆ ನನಗೆ. ಈ ನಾರ್ಮಲ್ ಆಗಿರೋದಕ್ಕೂ ಸರ್ಜರಿ ಆಗಿರೋದಕ್ಕೂ ವ್ಯತ್ಯಾಸ ಇದೆ. ಹೆಂಗೆ ಅಂದ್ರೆ ಬ್ರೀದ್ ಆಗ್ತಾ ಇಲ್ಲ ನನಗೆ, ಕೈ ಕಾಲು ಬ್ರೀದ್ ಆಗ್ತಾ ಇಲ್ಲ. ಬಾಯಿ ಬಡ್ಕೊಂಡ್ರು ಎಲ್ಲಿ ಬಸ್ಸ ಕಾರ ನಿಲ್ಸಕ್ಕೆ ಮುಚ್ಕೊಂಡ್ ಕುತ್ಕೋಬೇಕು ಅಮ್ಕೊಂಡು ಮನೆಗೆ ಹೋಗೋ ತನಕ ನನ್ನ ಪರಿಸ್ಥಿತಿ ಹಂಗಿತ್ತು. ಹೆಂಗೋ ತಡ್ಕೊಂಡೆ. 1.5 ಅವರ್ ಅನ್ಸುತ್ತೆ ಅಲ್ಲಿಂದ ಇಲ್ಲಿಗೆ ಬಂದೆ. ಹೆಂಗೋ ಬೆಂಗಳೂರು ವಾಪಸ್ ಬಂದೆ. ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ಬಂದ್ರು. ಮೆಟ್ಲತ್ತ ಪರಿಸ್ಥಿತಿಯಲ್ಲಿಲ್ಲ. ಹೆಣ ಎತ್ಕೊಂಡು ಹೋದಂಗೆ ನನ್ನನ್ನು ಎತ್ಕೊಂಡು ಹೋಗ್ತಿದ್ರು. ಸತ್ತಾಗ ನನ್ನನ್ನು ಹೆಂಗೆ 4 ಜನ ವರ್ತಾರೆ ಅಂತ ನೋಡಕ್ಕೆ ನಾವು ಇರಲ್ಲ. ಬದುಕಿದಾಗ್ಲೇ ನನ್ನನ್ನು ವರ್ತಾರೆ ಅಂತ ನಾನು ಅನ್ಭವಿಸ್ಬಿಟ್ಟಿದೀನಿ. ಇವಾಗ 4 ಜನ ಅಲ್ಲ, 6 ಜನ ಎತ್ತವ್ರು. ಯಾಕಂದ್ರೆ ನಾನು ದಪ್ಪ ಇದ್ದೀನಿ, ಹೈಟ್ ಪರ್ಸನಾಲಿಟಿ ಇದ್ದೀನಿ, 3ನೇ ಫ್ಲೋರ್ ಇರೋದು ನಾನು. ಕರ್ಕೊಂಬರೋದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು ನನ್ನ ಲೈಫಲ್ಲಿ. ಪಾಪ ಎಷ್ಟೊಂದು ಜನ ಗಂಡ್ಮಕ್ಳು, ನಮ್ಮ ಬಿಲ್ಡಿಂಗ್ ಅವರು, ಅಕ್ಕಪಕ್ಕದ ಮನೆಯವರು, ಆಂಬುಲೆನ್ಸ್ ಅವರು ಎಲ್ಲ ಹೆಲ್ಪ್ ಮಾಡಿದ್ರು. ನನ್ನ ಹೆಂಗೋ ಸಾಕ್ಸಿದ್ರು. ಆಯ್ತು, ಇದೆಲ್ಲ ಡ್ರೆಸ್ಸಿಂಗು, ಫ್ರ್ಯಾಕ್ಚರ್ ಅಲ್ವಾ, ಸರಿ ಹೋಗುತ್ತೆ ಅಂತ ಮನೆಗೆ ಬಂದೆ. ಆಮೇಲೆ ನಾನೇ ಸ್ವಲ್ಪ ಧೈರ್ಯ ತಗೊಂಡೆ. ಆ್ಯಂಡ್ ಬಿಗ್ಗೆಸ್ಟ್ ಸಪೋರ್ಟ್ ನನಗೆ ಸಿಕ್ಕಿರೋದು ನಮ್ಮ ಅಪ್ಪ ಅಮ್ಮನಿಂದ. ನಾನು ಹೇಳೋದು ಒಂದೇ ಮಾತು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಮುಂದೆ ಕೈ ಮುಗಿತೀರಾ ಅಲ್ವಾ, ನಿಮಗೇನು ಸಿಗುತ್ತೆ? ಮನ್ಸಿಗೆ ನೆಮ್ಮದಿ ಸಿಗ್ಬೋದು, ಕರೆಕ್ಟಾ? ಆದರೆ ಕಣ್ಮುಂದೆ ಇರೋ ದೇವ್ರು ಯಾರು ಅಂದರೆ ಅಪ್ಪ ಅಮ್ಮ. ಲೈಫಲ್ಲಿ ಈ ಪಾಠನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನ ದೇವ್ರನ್ನೇ ಉದ್ಧಾರ ಆಗ್ಬಿಡುತ್ತೆ. ಬಿಕಾಸ್ ನಾನು ಎಂಥ ಸಿಚುವೇಶನಲ್ಲಿ ಮಲಗಿದ್ದೀನಿ, ನಮ್ಮಪ್ಪ ನನಗೆ ಸೇವೆ ಮಾಡಿದ್ದಾರೆ. ಮನೆಗೆ ಬಂದ ಮೇಲೆ ಬೆಡ್ ಪ್ಯಾನು ನಮ್ಮಮ್ಮ ನಂದು 1, 2 ಎಲ್ಲ ಎತ್ತಿದ್ದಾರೆ. ಪೀರಿಯಡ್ಸ್ ಆದಾಗ ನಮ್ಮಮ್ಮ ನಾನು ಪ್ಯಾಡ್ ಚೇಂಜ್ ಮಾಡಿದ್ದಾರೆ, ಪ್ರತಿಯೊಂದು ಕ್ಲೀನ್ ಮಾಡಿದ್ದಾರೆ. ಅವರಿಬ್ಬರ ತ್ಯಾಗ ಇವತ್ತು ನನ್ನನ್ನು ಈ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಕೂರ್ಸೋದಕ್ಕೆ ಸಾಧ್ಯ. ಕಣ್ಣು ಮುಂದೆ ಇರೋ ದೇವ್ರುಗಳಿಗೆ ನೀವು ಕೈ ಮುಗಿರಿ, ಕೊನೆಗೆ ಕೈ ಹಿಡಿಯೋದು ಅಪ್ಪ ಅಮ್ಮ. ದೇವ್ರೇ ನನ್ಗೆ 1 ಲಕ್ಷ ಕೊಡಪ್ಪ ಅಂತ ಅಂದ ತಕ್ಷಣ ದೇವ್ರು ನೀವು 1 ಲಕ್ಷ ಹಿಂಗ್ ಸುರ್ಸಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಬೇಕು ನೀವು, ಅದು ದುಡಿಮೆ ಬೇಕು ಅಂತಂದ್ರೆ RBI ಪ್ರಿಂಟ್ ಹಾಕಿ ದುಡ್ಡು ಕೊಡುತ್ತೆ ನಿಮಗೆ. ದೇವ್ರ ಮೇಲಿಂದ ಪ್ರಿಂಟ್ ಹಾಕಿ ದುಡ್ಡು ಕೊಡಲ್ಲ. ಇದನ್ನ ಜನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಕಣ್ಮುಂದೆ ಇರೋ ದೇವ್ರು ಯಾರು? ಅಪ್ಪ ಅಮ್ಮ. ಅವರಿಗೆ ನಮಸ್ಕರಿಸಿ, ಅವರಿಗೆ ಕೃತಜ್ಞತರಾಗಿರ್ಬೇಕು. ಇವತ್ತು ನಾನು ಬದುಕಿರೋದೇ ನಮ್ಮ ಅಪ್ಪ ಅಮ್ಮನ ಧೈರ್ಯದಿಂದ, ಅವ್ರು ಕೊಟ್ಟಿರುವಂಥ ಮೋಟಿವೇಶನ್ ಇಂದ. ಸೊ ಅವ್ರು ಮಾಡಿರೋ ಸೇವೆಯಿಂದ ನಾನು ಇವತ್ತು ಬದುಕಿದ್ದೀನಿ. ಲಿಟ್ರಲಿ ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನು ನೋಡ್ಕೊಂಡ್ರು. ಬಂದು ಆಪರೇಷನ್ ಎಲ್ಲ ಆಗಿ ಆಯ್ತು, ಸರಿ ಹೋಯ್ತು ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ನನ್ನ ಕಾಲು ಗ್ಯಾಂಗ್ರೀನ್ ಆಗಿ ಟರ್ನ್ ಆಯ್ತು. ಕೊಳ್ತೋಗಿರೋ ಕಾಲನ್ನ ಉಳಿಸ್ಕೊಂಡು ಬಂದು ಕೂತಿದ್ದೀನಿ ನಾನು ಇವತ್ತು. ಕಾಲು ಕೊಳ್ತೋಗಿತ್ತು ನಂದು. ಇನ್ನೊಂದು 2 ದಿನ ಲೇಟ್ ಆಗಿದ್ರೆ ಇವತ್ತು ನನ್ನ ಲೆಫ್ಟ್ ಕಾಲ್ ಕಂಪ್ಲೀಟ್ ಹೋಗಿರೋದು. ಹ್ಯಾಂಡಿಕ್ಯಾಪ್ಟ್ ಆಗ್ತಿದ್ದೆ ನಾನು. ರೀಸನ್ ಏನು ಅದಾಗೋದಕ್ಕೆ? ಇದಕ್ಕೆ ಬಹಳಷ್ಟು ರೀಸನ್ಗಳಿದಾವೆ. ಮೆಡಿಕಲ್ ಟರ್ಮ್ಸ್ ಅಲ್ಲಿ ರೀಸನ್ಸ್ ನಾವು ಕೇಳೋದಾದ್ರೆ, ನಾನು ಹೊಡೆದಿರುವಂತ ಫೋರ್ಸು ನಾನು ಲೆಫ್ಟ್ಗೆ ಹೋಗಿ ಇಂಪ್ಯಾಕ್ಟ್ ಆಗಿದ್ದೀನಿ. ಬೈಕ್ ಆಕ್ಸಿಡೆಂಟ್ ಆದಾಗ ಕಬ್ಬಣಗಳು ಹೊಡೆದಿದ್ದಾವೆ, ಗಾಡಿ ಇಂಪ್ಯಾಕ್ಟ್ ಕೊಟ್ಟಿದೆ. ಯಾಕಂದ್ರೆ ನಂದು ರಾಯಲ್ ಎನ್ಫೀಲ್ಡ್ ಓಡಿಸೋದು ಪ್ಲಾಸ್ಟಿಕ್ ಫೈಬರ್ ಅಲ್ಲ, ಕಬ್ಬಣ. ಅದು ಒಡೆದಿದೆ. ಏನಾಗಿದೆ, ಆ ಒಂದು ಸ್ಕಿನ್ ಪಾರ್ಟ್ ಏನಾಗಿತ್ತು, ನನಗೆ ಡೆಡ್ ಸ್ಕಿನ್ ಆಗ್ಬಿಟ್ಟಿತ್ತು. ಡೆಡ್ ಸ್ಕಿನ್ ನನಗೆ ಪಂಜಾಬಲ್ಲಿ ಏನ್ ಮಾಡಿದ್ದಾರೆ, ಟ್ರೀಟ್ ಮಾಡೇ ಇಲ್ಲ. ನನಗೆ ಈ ಫ್ರಾಕ್ಚರ್ ಮಾತ್ರ ಟ್ರೀಟ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡಿದ್ದಾರೆ, ಸುಮ್ನೆ ಬೆಟಾಡಿನ್ ಹಾಕ್ಬಿಟ್ಟು ಕ್ರೀಮ್ ಹಾಕ್ಬಿಟ್ಟು ಒಳಗೆ ನೋಡ್ಬೇಕು ಬಟ್ಟೆ ಹೊಲ್ದಿದ್ರು. ನನ್ನ ಕೈ ಕಾಲಿಗೆ ಬಟ್ಟೆ ಸ್ಟಿಚ್ ಮಾಡ್ತಾರಲ್ಲ, ಈಗ ಸುಮ್ನೆ ಬಟ್ಟೆ ಹೊಲಿಯ ಕುತ್ಕೋತೀವಿ, ಇವಾಗ ಹೂವು ಕಟ್ಟದ ಹೆಂಗಪ್ಪ ಕಟ್ತೀವಿ, ಹೆಂಗಂಗೋ ಬಿಡಿ ಕಟ್ತೀವಲ್ವಾ, ಕಲಿಬೇಕಾದ್ರೆ ಹೆಂಗ್ ಕಟ್ತಾರೆ ಆ ಲೆವೆಲ್ಗೆ ಸ್ಟಿಚಿಂಗ್ ಹಾಕಿದ್ರು ನನಗೆ. ಅದೇನಾಯ್ತು, ಬ್ಯಾಂಡೇಜ್ ಎಲ್ಲ ಹಾಕಿದರೆ ನನಗೆ ಪಸ್ ಎಲ್ಲ ಬರೋದಕ್ಕೆ ಶುರುವಾಗ್ತಿತ್ತು, ಸ್ಮೆಲ್ ಬರೋದಕ್ಕೆ ಶುರುವಾಗ್ತಿತ್ತು. ಎಲ್ಲರಿಗೂ ಮನೇಲಿ ಗಾಬರಿ ಆಗ್ತಿದೆ, ಏನಿದು ಹಿಂಗಾಗ್ತಿದೆ ನನಗೆ. ಇಳಿ ಅಂತ ಅಂದ್ರು ನನ್ನ ಕೈಲಿ ಇಳಿಯಕ್ಕಾಗಲ್ಲ. 3 ಫ್ಲೋರ್, 3rd ಫ್ಲೋರಲ್ಲಿ ಇದ್ದೀವಿ ನಾವು. ಆಂಬುಲೆನ್ಸ್ ಬರಬೇಕು, ಕರ್ಕೊಂಡೋಗ್ಬೇಕು, ಎಲ್ಲ ಟಾಸ್ಕ್ ಇದೆ ನಮಗೆ. ಆಮೇಲೆ ಸರಿ ಆಯ್ತು, ಯಾಕೋ ಏನೋ ಮಿಸ್ ಆಗ್ತಾ ಇದೆ, ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅದೇ ಹೇಳಿದ್ನಲ್ಲ, ಅವ್ರು ಟ್ರೀಟ್ ಮಾಡಿರಲಿಲ್ಲ ಮೊದಲನೇ ವಿಚಾರ. ಅದಾದ್ಮೇಲೆ ಅದಕ್ಕೆ ಇಲ್ಲಿ ಬೆಂಗಳೂರು ಅವ್ರು ಅಟ್ಲೀಸ್ಟ್ ಹೇಳ್ಬೇಕಿತ್ತು ನನಗೆ, ಬೆಂಗಳೂರಿಗೆ ಹೋದ್ಮೇಲೆ ನೀವು ಅಟ್ಲೀಸ್ಟ್ ಬೇರೆ ಡಾಕ್ಟರ್ ಹತ್ರ ಫಾಲೋ ಅಪ್ ಮಾಡಿ ಅಂತ ನಮ್ಗೆ ಹೇಳಿ ಕಳಿಸ್ಬೇಕಿತ್ತು. ನಮ್ ತಲೆಯಲ್ಲಿ ಏನಿರುತ್ತೆ, ಫ್ರಾಕ್ಚರ್ ಅಲ್ವಾ, 3 ತಿಂಗಳು ರೆಸ್ಟ್ ಮಾಡಿದ್ರೆ ಆಗೋಗುತ್ತೆ ಅಂತ ಅದೆಲ್ಲ ತಲೆಯಲ್ಲಿ ಇರುತ್ತೆ ಫ್ರಾಕ್ಚರ್ ಅಂದಾಗ. ನಾವು ಹಂಗೆ ಅನ್ಕೊಂಡು ಸುಮ್ಮನಾಗಿದ್ರೆ ಇದು ನೋಡಿದ್ರೆ ಈ ರೀತಿ ಟರ್ನ್ ಆಗಿತ್ತು. ಆಮೇಲೆ ಕಬ್ಬಣ ಹೊಡೆದಿರೋದು, ಇವರು ಟ್ರೀಟ್ ಮಾಡದೆ ಇಲ್ದಿರೋದು, ಇದು ಡೆಡ್ ಸ್ಕಿನ್ ಆಗಿರೋದು, ಎಲ್ಲಾ ರೀತಿ ಇನ್ಫೆಕ್ಷನ್ ಶುರುವಾಗಿ ನನ್ನ ತೊಡೆ ಇಷ್ಟು ದಪ್ಪ ಆಗಿತ್ತು.
ಲಿಟ್ರಲಿ ನಾನು ಇರೋದೇ ದಪ್ಪ, ಅದ್ರಲ್ಲಿ ಇನ್ನೂ ಒಂದೆರಡು ಡಬಲ್ ಆಗ್ಬಿಟ್ಟಿತ್ತು ಲೆಫ್ಟ್ ಸೈಡ್ ತೊಡೆ ನಂದು. ಆಮೇಲೆ ಆಂಬುಲೆನ್ಸಿಗೆ ಕಾಲ್ ಮಾಡಿ, ಮತ್ತೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ರು ಇದ್ದಾರೆ ಆರ್ಥೋಪಿಡಿಕ್ ಅಪೋಲೋದಲ್ಲಿ, ಅವರಿಗೆ ನಾನು ಈ ಥರ ಹಿಂಗೆ ಅಂದ್ಬಿಟ್ಟು ಫೋಟೋ ಎಲ್ಲ ಕಳಿಸಿದೆ ಅವ್ರಿಗೆ. ನಾನು ಇಲ್ಲ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬನ್ನಿ, ಎಮರ್ಜೆನ್ಸಿ ಇದೆಯಾ ಅಂತ. ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ನಾನೇನೋ ಅನ್ಕೊಂಡೆ ಮೂಳೆಗೇನೋ ಪ್ರಾಬ್ಲಮ್ ಆಗಿರ್ಬೋದು ಅಂತ. ಅದು ಕಣ್ಮುಂದೆ ಹಂಗೆ ಕಾಣುತ್ತೆ ಅದು ಮೂಳೆ ಏನೋ ತೊಂದರೆ ಅಂತ. ಬಟ್ ಆಕ್ಚುಲ್ ಆಗಿ ಡಾಕ್ಟರ್ ನನ್ನ ಮುಂದೆ ನೋಡಿದಾಗ ಆ ಸ್ಕಿನ್ನು ಯಾವ ರೀತಿ ಆಗಿತ್ತು ಅಂದ್ರೆ ನನಗೆ ಇವತ್ತು ಕಣ್ಮುಂದೆ ಇದೆ. ಇದು ನಾನು ತೊಡೆ ಅನ್ಕೊಳ್ಳಿ, ಆ ಸ್ಕಿನ್ನ ಹಿಂಗೆ ಹೇಳಿದ್ರು, ಕಂಪ್ಲೀಟ್ ಬಾಡಿ ಸೆನ್ಸೇಷನ್ ಹೋಗಿದೆ ನನಗೆ. ಗ್ಲೌಸ್ ಹಾಕೊಂಡು ಕೈ ಬಿಟ್ರು, ಆ ಗಾಯದೊಳಗಡೆ ಕೈ ಬಿಟ್ರು, ಕಂಪ್ಲೀಟ್ ಪಸ್ಸು ರಕ್ತ ಎಲ್ಲ ಸೋರ್ಕೊಂಡ್ ಬರ್ತಾ ಇದೆ. ಸ್ವ್ಯಾಬ್ ಎತ್ಕೊಂಡು ಅದನ್ನ ಆ ಲಿಕ್ವಿಡ್ ನ ತಗೊಂಡು ಟೆಸ್ಟಿಗೆ ಕಳ್ಸಿದ್ರು. ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗು, ಇವತ್ತು ರಾತ್ರಿ ನೀನು ಆಪರೇಷನ್ ಮಾಡಿದ್ರೆ ಕಾಲ್ ಕಳ್ಕೊತೀಯ ನೀನು ಅಂತ ಅಂದ್ರು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ತಲೆ ಓಡ್ತಿಲ್ಲ, ಎಲ್ಲರಿಗೂ ಮನೇಲಿ ಗಾಬರಿ, ಏನಿದು ಆಪರೇಷನ್ ಆಗಿ 15 ದಿನ ಆಗಿಲ್ಲ, ಕಾಲೇನ್ ಹಿಂಗಾಗಿದೆ ಇವಳ್ದು ಅಂತ. ಆಮೇಲೆ ಡಾಕ್ಟರ್ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ರು. ನಮ್ಮ ಅಪ್ಪ ಅಮ್ಮನ ಕರ್ಕೊಂಡೋಗಿ ನನ್ನ ಮುಂದೆ ಎಕ್ಸ್ಪ್ಲೈನ್ ಮಾಡಿಲ್ಲ, ಪೇಷಂಟ್ ಗಾಬರಿ ಆಗ್ತೀನಿ ಅಂತ. ಅಪ್ಪ ಅಮ್ಮನ ಆಚೆ ಕರ್ಕೊಂಡೋಗಿ ನಿನ್ ಮಗಳಿಗೆ ಗ್ಯಾಂಗ್ರೀನ್ ಆಗಿದೆ ಕಾಲು ಅಂತ ಹೇಳಿ. ಸೊ ಶುಗರ್ ಇರೋರ್ಗೂ ಗ್ಯಾಂಗ್ರೀನ್ ಬರುತ್ತೆ, ಶುಗರ್ ಇಲ್ದೇ ಇರೋರ್ಗೂ ಗ್ಯಾಂಗ್ರೀನ್ ಬರುತ್ತೆ. ಶುಗರ್ ಇರೋರ್ಗೆ ಗ್ಯಾಂಗ್ರೀನ್ ಬಂದ್ರೆ ತುಂಬಾ ಕಷ್ಟ. ನನ್ ಗಾಡ್ ಗ್ರೇಸ್ ಶುಗರು BP ಥೈರಾಯ್ಡ್ ಏನು ಇಲ್ಲ. ಐ ಆಮ್ ಹೆಲ್ದಿ, ಫಿಟ್ ಅಂಡ್ ಹೆಲ್ದಿ ಆಗಿದೆ ನಾನು. ಸೊ ಅದೇನಾಯ್ತು, ಪಸ್ಸು ಫಾರ್ಮೇಶನ್ ಲಿಟ್ರಲಿ ನನ್ನ ಮೇಲೆ ಪ್ರೈವೇಟ್ ಪಾರ್ಟ್ ವರ್ಗುನು ಪಸ್ಸು ಸ್ಪ್ರೆಡ್ ಆಗಿತ್ತು. ಇಷ್ಟು ಕ್ಯಾವಿಟಿ ಆಗಿ ಬ್ಯಾಕ್ಟೀರಿಯಾ ತಿನ್ಕೊಂಬಂದ್ಬಿಟ್ಟಿತ್ತು ನನ್ನ ಕಾಲ್ನ. ನಮಗೇನು ಗೊತ್ತಾಗಲ್ಲ, ಬಿಕಾಸ್ ನನಗೆ ಸೆನ್ಸೇಷನ್ ಹೊಟ್ಟೋಗಿದೆ. ಕಂಪ್ಲೀಟ್ ಲೆಫ್ಟ್ ಕಾಲ ಸೆನ್ಸೇಷನ್ ಹೊಟ್ಟೋಗಿತ್ತು ನನಗೆ. ನಾನು ವಿಡಿಯೋದಲ್ಲಿ ನೋಡಿದಾಗ ನೀವು ಲೆಫ್ಟ್ ಕೈ ಸಮೇತ ನಿಮಗೆ ಹೌದು, ಕೈದು ಪ್ರಾಬ್ಲಮ್ ಆಗಿದೆ, ಕಾಲ್ ಸೆನ್ಸೇಷನ್ ಹೊಟ್ಟೋಯ್ತು ನನಗೆ. ಅಡ್ಮಿಷನ್ ಮಾಡ್ಕೊಂಡ್ರು, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಅದೆಲ್ಲ ಏನೇನು ಬೇಕೋ ಅದರ ಫಾರ್ಮಾಲಿಟೀಸ್ ಮಾಡಿದ್ರು. WBC RBC ಎಲ್ಲ 10,000 ಬಂದ್ಬಿಟ್ಟಿದೆ. ಇನ್ನೊಂದು 2 ಅವರ್ ಲೇಟ್ ಆದ್ರೂ ನಾನು ಹೋಗ್ಬಿಡ್ತೀನಿ ಅನ್ನೋ ಸಿಚುಯೇಷನ್ ಅಲ್ಲಿ ಇದೆ. ಶುಗರ್ 73 ಬಂದು ಕುತ್ಕೊಂಡಿದೆ, ಎಲ್ಲ ಹೋಗ್ಬಿಟ್ಟಿದೆ. ನಾನು ನೋಡಕ್ ಚೆನ್ನಾಗಿದ್ದೀನಿ, ಓ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೀನಿ, ಒಳಗಡೆ ಆರ್ಗನ್ಸ್ ಕೇಳ್ತಾ ಇಲ್ಲ, ಹೋಗ್ಬಿಟ್ಟಿತ್ತು. ಆಮೇಲೆ ಇಮಿಡಿಯೇಟ್ ಆಗಿ ರಾತ್ರಿ ಸರ್ಜರಿ ಏರ್ಪಾಟ್ ಮಾಡಿದ್ರು, ಸರ್ಜರಿ ಮಾಡಿದ್ರು. ಆಪರೇಷನ್ ಥಿಯೇಟರ್ ಇಂದ ಬಂದ್ಮೇಲೆ ಹೇಳಿದ್ರು 2 ಲೀಟರು ಪಸ್ ಕಾಲಿಂದ ತೆಗ್ದಿದಾರಂತೆ. ಎಷ್ಟು ತೆಗೆದ್ರು ಬರ್ತಾನೆ ಇದೆ, ಎಷ್ಟು ತೆಗೆದ್ರು ಬರ್ತಾ ಇದೆ. ಏನ್ ಹಿಂಗ್ ಇನ್ಫೆಕ್ಷನ್ ಆಗಿದೆ ನಿನ್ ಕಾಲು, ಹೋಗ್ಬಿಟ್ಟಿರೋದು ನಿನ್ ಕಾಲು, ಜಸ್ಟ್ ಮಿಸ್ಸಲ್ಲಿ ಬಂದಿದ್ಯಾ ನೀನು ಅಂತ. 2 ಡೇಸ್ ಬಿಟ್ಟಿದ್ರೆ ನನ್ನ ಕಾಲು ಕುಳ್ಕೊಂತಿದ್ದೆ, ತಿನ್ಕೊಂಬಂದ್ಬಿಟ್ಟಿತ್ತು ಕಂಪ್ಲೀಟ್ ಆಗಿ. ಸೊ ಎಲ್ಲ ವಾಶ್ ಔಟ್ ಮಾಡಿ ಕ್ಲೀನ್ ಮಾಡಿ ಆಲ್ಮೋಸ್ಟ್ ನನ್ನ ಕಾಲಲ್ಲಿ ಒಂದೇ ಒಂದು ಲೇಯರ್ ತೆಗೆದ್ರೆ ಮೂಳೆ ಸಿಗುತ್ತೆ, ಕಾಲ್ ಮೂಳೆ ಸಿಗುತ್ತೆ, ಅಷ್ಟು ಲೆವೆಲ್ಗೆ ನಾನು ಮಜಲ್ ಔಟ್ ಮಾಡಿದ್ದಾರೆ. ಮಂಡಿಗಿಂತ 1 ಇಂಚ್ ಕೆಳಗಷ್ಟೇ, ಮಂಡಿಗಿಂತ 1 ಇಂಚ್ ಕೆಳಗಡೆ. ಸೊ ಕಂಪ್ಲೀಟ್ ನನ್ನ ಒಂದು ಮಂಡಿಗಿಂತ ಕೆಳಗಡೆ ಇವತ್ತು ನನಗೆ ಮಜಲ್ ಇಲ್ಲ. ಅದನ್ನ ಆಪರೇಷನ್ ಮಾಡಿದ್ರು. ಮತ್ತೆ ಅದಾದ್ಮೇಲೆ ಒಂದು 15-20 ಡೇಸ್ ಬೆಡ್ ರೆಸ್ಟ್ ಕೊಟ್ರು ನನಗೆ. ಕಂಪ್ಲೀಟ್ ಬೆಡ್ ಅಂಡ್ ಸ್ನಾನ, ಇದು ಮಾಮೂಲಿ ಸ್ಪಾಂಜ್ ಬಾತ್ ಅಮ್ಮ ಮಾಡಿಸೋರು, 1-2 ಪೀರಿಯಡ್ಸ್ ಎಲ್ಲ ಬೆಡ್ಡೆ ನಂಗೆ ಆಪ್ಷನ್ನೇ ಇಲ್ಲ. ರೈಟಿಗೆ ತಿರ್ಗಕ್ಕಾಗಲ್ಲ, ಲೆಫ್ಟಿಗೆ ತಿರ್ಗಕ್ಕಾಗಲ್ಲ, ನೇರ ಮಲ್ಕೋಬೇಕು, ಆಗಲ್ಲ ನನಗೆ. ಎಷ್ಟು ನೋವು ತಿಂದಿದ್ದೀನಿ. ಅದಾಯ್ತು. ಆಮೇಲೆ ಹೇಳಿದ್ರು ಡಾಕ್ಟರು, ಆ ಮಜಲ್ಲು ನಿನಗೆ ಒಂದು ಸುಮಾರು ವರ್ಷ ಬೇಕಂತೆ ನ್ಯಾಚುರಲ್ ಆಗಿ ಬೆಳೆಯೋದಕ್ಕೆ, ಸುಮಾರು ವರ್ಷ ಬೇಕು ಅಂತ ಹೇಳಿದ್ರು. ನಾನು ಅದಕ್ಕೆ ಸರಿ ಆಯ್ತು, ಇನ್ನೇನ್ ಮಾಡೋದು. ಬಟ್ ಆ ಉಂಡನ್ನ ನಾನು ಆಚೆ ಕಡೆ ಹಂಗೆ ಬಿಡಕ್ ಆಗಲ್ಲ, ನೋಡಿದ್ರು ಗಾಬರಿ ಆಗ್ತಾರೆ, ಮತ್ತೆ ಅದು ನನಗೂ ಒಳ್ಳೇದಲ್ಲ. ಅವ್ರೇನಂದ್ರು ಸ್ಕಿನ್ ಗ್ರಾಫ್ಟಿಂಗ್ ಮಾಡ್ಬೇಕು ನಿನ್ಗೆ ಅಂತ ಅಂದ್ರು. ನಮಗೆ ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ. ಆಮೇಲೆ ಹೇಳಿದ್ರು, ನಿನ್ನ ತೊಡೆಯಿಂದ ಸ್ಕಿನ್ನ ಕಟ್ ಮಾಡ್ತೀವಿ, ಸ್ಕಿನ್ ಕಟ್ ಮಾಡ್ಬಿಟ್ಟು ನಿನ್ ಮಂಡಿಗೆ ಹಾಕ್ತಿವಿ. ಅವಾಗ ಏನಾಗುತ್ತೆ, ನಿಂದು ಅಂದ್ರೆ ಅಲ್ಲಿ ಏನೋ ಚರ್ಮ ಇದೆ, ಬಟ್ ಮಾಂಸ ಬರೋದು ಲೇಟ್ ಆಗುತ್ತೆ. ಚರ್ಮ ಹಾಕಿದ್ರೆ ನಿನ್ಗೂ ವಿಯರ್ಡ್ ಫೀಲ್ ಆಗಲ್ಲ, ನೋಡೋರ್ಗೂ ವಿಯರ್ಡ್ ಫೀಲ್ ಆಗಲ್ಲ ಅಂತ ಅಂದ್ರು. ನಂಗೆ ಭಯ, ಚರ್ಮ ಕಿತ್ತಾಕ್ಬಿಡ್ತಾರಲ್ಲ, ಏನ್ ಮಾಡ್ಲಿ ನಾನು ಅಂತ. ನಾನು ಏನೇನೋ ಗಾಬರಿ. ಆಮೇಲೆ ಸರಿ ಆಯ್ತು, ಇನ್ನೇನ್ ಮಾಡೋದು, ಇಷ್ಟೇ ಬಂದ್ಬಿಟ್ಟಿದೀನಿ, ಎಲ್ಲೆಲ್ಲಿ ಏನೇನ್ ಬೇಕೋ ಕುಯ್ಕೊಳ್ಳಿ, ನಾನು ಮಲ್ಕೋತೀನಿ, ಅನೆಸ್ಥೇಷ ಕೊಡಿ ಅಂದ್. ಲಿಟ್ರಲಿ ನನ್ನ ಮೈಂಡ್ ಹೆಂಗಾಗೋಯ್ತು ಅಂತ ಅಂದ್ರೆ, ಅನೆಸ್ಥೇಷ ಕೊಡ್ತಾ ಇದಾರೆ ಡಾಕ್ಟರ್ ನನಗೆ. ಫಸ್ಟ್ ಕಾಲ್ ಆಪರೇಷನ್ ಇದು ಗ್ಯಾಂಗ್ರೀನ್ ಆದಾಗ ಯಾವ ರೂಟ್ ಹೋಗಿದ್ದೆ ನೀನು, ನನ್ನ ಟ್ರಿಪ್ ಹೋಗ್ತೀನಲ್ಲ ಆ ರೂಟ್ ಎಲ್ಲ ಹೇಳ್ಕೊಂಡು ಅನೆಸ್ಥೇಷ ಕೊಟ್ಬಿಟ್ಟು ಮಲಗಿಸಿದ್ರು ನನ್ನನ್ನ. ಸೆಕೆಂಡ್ ಆಪರೇಷನ್ ಇದು ಸ್ಟಾರ್ಟಿಂಗ್ ಭಯ ಆಯ್ತು, ಸ್ಕಿನ್ ಕತ್ತರಿಸ ಹೆಂಗಿರುತ್ತೆ ಅಂತ ಹೇಳಿ. ಗೂಗಲ್ ಎಲ್ಲ ನೋಡಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಭಯ ಆಗ್ಬಿಡುತ್ತೆ ಅನ್ಬಿಟ್ಟು ನಾನು ಅದನ್ನ ನೋಡಕ್ಕೂ ಹೋಗ್ತಾ ಇರ್ಲಿಲ್ಲ. ಆಮೇಲೆ ಸರಿ ನಾನೇ ಧೈರ್ಯ ತಗೊಂಡೆ, ಇಷ್ಟೇ ಫೇಸ್ ಮಾಡಿದಿ ಅಂತ, ಇದು ಯಾವ್ದೋ ಒಂದು ಕಿತ್ಬಿಟ್ಟು ಅಲ್ಲಿ ಪುಟ್ಕೋಸಿ ಅಂಟಿಸ್ತಾರೆ, ಸೈಲೆಂಟ್ ಆಗಿ ಮಲಿಕೋ ನೀನು ಒಂದು. ಡಾಕ್ಟ್ರೇ ನೀವು ಅನೆಸ್ಥೇಷ ಕೊಟ್ಕೊಡ್ರೆ ನಾನು ಮಲಿಕತ್ತೀನಿ, ಅದು ಎಲ್ಲೆಲ್ಲಿ ಏನ್ ಬೇಕೋ ಕುಯ್ಕಳೆ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟೆ ನಾನು. ಆಯ್ತು ಬಿಡಮ್ಮ ಅಂತ ಅಂದ್ರು. ಸರಿ ಲೆಫ್ಟಿಂದನೇ ಕುಯ್ರಿ, ರೈಟಿಂದ ಕುಯ್ಬೇಡ್ರಿ, ಅಟ್ಲೀಸ್ಟ್ ಕುಂಟಕ್ಕಾದ್ರೂ ಈ ಕಾಲಿದೆ, ಈ ಕಾಲನ್ನ ಏನೂ ಮಾಡಕ್ಕಾಗಲ್ಲ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಆಲ್ಮೋಸ್ಟ್ 9 ಇಂಚು ನನ್ನ ತೊಡೆಯಿಂದ ಸ್ಕಿನ್ ಕತ್ತರಿಸವ್ರೆ. 9 ಇಂಚ್ ಕತ್ತರಿಸ್ಬಿಟ್ಟು ಮಂಡಿಗೆ ರೀಪ್ಲೇಸ್ ಮಾಡಿದ್ದಾರೆ ನನಗೆ. ಸೊ ಇವಾಗ ಈ ತೊಡೆಯಲ್ಲಿ ಕಿತ್ತಿರೋ ಸ್ಕಿನ್ನು ಬರೋದಕ್ಕೂ ತುಂಬಾ ತಿಂಗಳು ಬೇಕು, ಅಂಡ್ ಮಂಡಿಯಲ್ಲಿ ಮಾಂಸ ಬರೋದಕ್ಕೂ ತುಂಬಾ ವರ್ಷ ಬೇಕು. ಇವಾಗ ನಾನು ನಡೀತಾ ಇದ್ದೀನಿ ಅಂತ ಅಂದ್ರೂ ನನ್ನ ಬಾಡಿ ಬ್ಯಾಲೆನ್ಸ್ ಇಲ್ಲ, ಬಿಕಾಸ್ ನನ್ನ ಮಂಡಿಯಲ್ಲಿ ಮಾಂಸನೇ ಇಲ್ಲ. ಸೊ ಬಾಡಿ ಬ್ಯಾಲೆನ್ಸ್ ಆಗಲ್ಲ, ಒಂದ್ ಕಡೆಗೆ ವಾಲ್ತೀನಿ, ಒಂದ್ ಕಡೆ ಕುಂಟ್ತೀನಿ.
ಬ್ಯಾಲೆನ್ಸ್ ಇಲ್ಲ ಬಾಡಿ, ಇದಾಯ್ತು. ಕಾಲು ಹೆಂಗೋ ರೆಡಿ ಮಾಡಿದ್ವಿ. ಫಿಸಿಯೋಥೆರಪಿ ಒನ್ ಆಫ್ ದ ಡಾಕ್ಟರ್ ಕೈಗುಣ ಅಂತೂ ಅಷ್ಟೇ ಚೆನ್ನಾಗಿದೆ. ಡಾಕ್ಟರ್ ಪ್ರದೀಪ್ ಅಂತ ಪ್ಲಾಸ್ಟಿಕ್ ಸರ್ಜನ್, ಅಪೋಲೋ ಶೇಷಾದ್ರಿಪುರಂ ಅಲ್ಲಿ ನೋಡಿದ್ದು. ಕೈ ಗುಣ ಮಾತ್ರ ಚಿನ್ನ ಇದ್ದಂಗಿದೆ ಆ ಡಾಕ್ಟರ್ದು. ಲಿಟ್ರಲಿ ನನ್ನನ್ನ ಅವ್ರೊಂದೇ ಮಾತಂದಿದ್ದು, ನೀನ್ ಬೈಕ್ ರೈಡ್ ಮಾಡ್ತೀಯ, ಖಂಡಿತ ಬೈಕ್ ರೈಡ್ ಮಾಡ್ತೀಯ, ಹೋಪ್ಸ್ ಕಳ್ಕೋಬೇಡ. ನಾನು ಎವ್ರಿ ಟೈಮ್ ಆಪರೇಷನ್ ಥಿಯೇಟರ್ಗೆ ಹೋಗ್ಬೇಕು, ಅಲ್ಲಿ ತನಕ ಅಳ್ಬಾರ್ದು ಅಂತ ಹೋಗ್ತೀನಿ. ಯಾವತ್ತು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗ್ತೀನಿ, ತುಂಬಾ ಹತ್ಕೊಂಡ್ಬಿಡ್ತಿದೆ. ಒಂದೇ ಆಸೆ, ಬೈಕ್ ಓಡಿಸ್ಬೋದಾ, ಇಷ್ಟ ನಾನು ಕೇಳ್ತಾ ಇದ್ದಿದ್ದು ಡಾಕ್ಟರ್ನ. ಇಷ್ಟೇ ಕೇಳ್ತಾ ಇದ್ದಿದ್ದು ನಾನು, ಡಾಕ್ಟರ್ ಬೈಕ್ ಓಡಿಸ್ಬೋದಾ, ನಾನು ಹುಷಾರಾಗ್ತೀನಲ್ವಾ ಅಂತ. ಡಾಕ್ಟರ್ ಸೈಲೆಂಟಾಗಿ ಮಲ್ಕೋ, ಅಷ್ಟೇ ಅಂತ ಇದ್ದಿದ್ದು. ಆಪರೇಷನ್ ಮಾಡ್ತಿದ್ರು ಹೋಗ್ತಿದ್ರು. ಆಮೇಲೆ ಫಿಸಿಯೋಥೆರಪಿ, ಮನೆಗೆ ಬಂದು ಮಂಡಿ ಮಡ್ಸೇ ಇಲ್ಲ 3 months. ನಮ್ಮ ಮಂಡಿ ಮಡಿಸಿದ್ರೆ ಏನಾಗುತ್ತೆ, AC ಯಲ್ಲೂ ಟೈಟ್ ಆಗ್ಬಿಟ್ಟಿರುತ್ತೆ. ನಮ್ಮ ಮಂಡಿ ಹಿಂಗೆ ಟ್ರಾಕ್ಷನ್ ಆಗ್ಬೇಕು, ಇದು ಟೈಟ್ ಆಗ್ಬಿಟ್ರೆ ಮಜಲ್ಲು. ಫಿಸಿಯೋಥೆರಪಿ ಮಾಡ್ಸಿಲ್ಲ ಅಂತ ಅಂದ್ರೆ ಲೈಫ್ ಟೈಮ್ ನಾವು ಹ್ಯಾಂಡಿಕ್ಯಾಪ್ ತರ ಆಗ್ಬಿಡ್ತೀವಿ. ಆಗಲ್ಲ. ಫಿಸಿಯೋಥೆರಪಿ ಮಸ್ಟ್. ಸರ್ಜರಿ ಪೇಷಂಟ್ಗಳಿಗೆ ಸಿಕ್ಕಾಪಟ್ಟೆ ಪೇನ್ ಅಂದ್ರೆ ಪೇನ್, ಒಂದೊಂದು ಮೂಳೆ ನೋವುತ್ತೆ ಅಂದ್ರೆ ಯಾವ ಲೆವೆಲ್ಗೆ ಅಂದ್ರೆ ಆ ಲೆವೆಲ್ಗೆ ಮೂಳೆ ನೋವುತ್ತೆ. ನಾನು ಕಿರ್ಚೋದಾಗ್ಲಿ ಅಳೋದಾಗ್ಲಿ ಮಾಡ್ಲಿಲ್ಲ, ಬಾಯಿಗೆ ಬಟ್ಟೆ ತುರ್ಕೊಂಡೆ, ಸ್ವಾತಿ ನೀನ್ ಎದಳ್ಬೇಕು, ನೀನ್ ಬೈಕ್ ರೈಡ್ ಮಾಡ್ಬೇಕು ಅಂದ್ರೆ ಈ ನೋವು ಅನುಭವಿಸ್ಬೇಕು, ಇಷ್ಟೇ ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದು. ನಮ್ಮಮ್ಮ ಏನಾದ್ರು ನಾನು ನೋವ್ತಾ ಇದೆ ಅಂತ ಹಿಂಗ್ ನೋಡಕ್ ಬಂದ್ರೆ ನಮ್ಮಮ್ಮ ನೋಡಿದ್ರೆ ಅಳು ಬಂದ್ಬಿಡುದು ನಂಗೆ. ನಮ್ಮಮ್ಮ ನೀನ್ ದಯವಿಟ್ಟು ಬರ್ಬಿಡ, ನಾನು ಬಿಟ್ಬಿಡು ಸೈಲೆಂಟ್ ಆಗಿ, ನಾನು ನೋವು ನಾನು ತಿಂತೀನಿ ಬಿಡು, ನಾನ್ ಮಾಡ್ಕೊಂಡಿರೋ ನಾನು ತಿಂತೀನಿ ಬಿಡು ಅಂತ ಆಚೆ ಕಳ್ಸಿಬಿಡ್ತಿದ್ದೆ. ಆ ಲೆವೆಲ್ಗೆ ಮೈಂಡ್ ರೆಡಿ ಮಾಡ್ಕೊಂಡೆ. ಫಿಸಿಯೋ ಮಾಡಿಸಿದ್ರು. ಒಂದು ಹೊಸ ವರ್ಷಕ್ಕೆ ಅಂದ್ರೆ 2025 ಕೊನೆಗೆ ಡಿಸೆಂಬರ್ 31ಕ್ಕೆ ನನ್ನನ್ನ 3 ಫ್ಲೋರ್ ಕೆಳಗಡೆ ಇಳಿಸಿದ್ರು ಫಿಸಿಯೋಥೆರಪಿಸ್ಟ್. ಬಿಗ್ಗೆಸ್ಟ್ ಚಾಲೆಂಜ್ ನನಗೆ ಇದ್ದಿದ್ದು 3 ಫ್ಲೋರ್ ಇಳಿಬೇಕು, ಹತ್ತಬೇಕು. ಮೊದಲನೇ ಚಾಲೆಂಜ್ ನನಗೆ ಇದ್ದಿದ್ದು ಅದೇನೆ. ಬಿಕಾಸ್ ಇವಾಗ ನಾನು ಆಂಬುಲೆನ್ಸ್ ಎವ್ರಿ ಟೈಮ್ ನನಗೆ ಕಾಲು ಇಟ್ಕೊಂಡು ಸ್ಟ್ರಕ್ಚರಲ್ ಕರ್ಕೊಂಡು, ನನಗೆ ಒಂದ್ಸತಿ ಆಂಬುಲೆನ್ಸ್ಗೆ 10,000 ರೂಪಾಯಿ ಖರ್ಚು ಬೀಳ್ತಿತ್ತು. ಎಲ್ಲಿಂದ ದುಡ್ಡು ತರೋಣ? ಹೆಲ್ತ್ ಇನ್ಶೂರೆನ್ಸ್ ಇತ್ತು. ಎಲ್ಲರಿಗೂ ಹೇಳೋದಷ್ಟೇನೆ, ನೀವು ಚೆನ್ನಾಗಿಲ್ದೇ ಇರಲಿ, ಅದು ಬೇಡ. ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ನ ಮಸ್ಟ್ ಮಾಡಿಸ್ಕೊಳ್ಳಿ. ಜೀವನ ನಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ ಕಾಪಾಡೋದೇ ಹೆಲ್ತ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಇದ್ದಿದ್ದಕ್ಕೆ ನಾನು ಇಷ್ಟು ಬಚಾವಾಗಿದ್ದೀನಿ. ಎಲ್ಲ ಸರ್ಜರಿ ಇನ್ಶೂರೆನ್ಸ್ ಅಲ್ಲಿ ಆಗಿರೋದು. ನನಗೆ ಕೈ ಮೇಲೆ ಕಾಸು ಖರ್ಚಾಗಿದೆ, ಬಟ್ ಇನ್ಶೂರೆನ್ಸ್ ಅರ್ಧ ಕೈ ಹಿಡಿದಿದೆ ನನ್ನನ್ನು. ಎವ್ರಿ ಟೈಮ್ ಕರ್ಕೊಂಡು ಹೋಗೋರು ಮಾಡೋರು. ಸರಿ 3 ಫ್ಲೋರ್ ನಾನು ಇಳ್ದಿಲ್ಲ ಅಂದ್ರೆ ಆಗಲ್ಲ, ನಾಳೆ ದಿನ ಅಪ್ಪ ಅಮ್ಮಂಗೆ ತೊಂದರೆ ಆಗುತ್ತೆ, ನಾಳೆ ದಿನ ನಂಗೆ ಫೈನಾನ್ಸ್ ತೊಂದರೆ ಆಗುತ್ತೆ. 3 ಫ್ಲೋರ್ ಹತ್ತಬೇಕು, ಇಳಿಬೇಕು. ಹತ್ತದೆ, ಇಳಿದೆ, ಮಾಡಿದೆ. ನನಗೆ ಧೈರ್ಯ ಬಂತು. ಸರಿ ಆಯ್ತು, ನಡಿ ಸ್ವಾತಿ, ಇಷ್ಟೇ ಬಂದ್ಬಿಟ್ಟಿದ್ಯಾ, ನಡಿ ಆಯ್ತು ಅಂತ ಧೈರ್ಯ ತಗೊಂಡೆ. ಆಟೋಲ್ ಓಡಾಡೋದಕ್ಕೆ ಶುರು ಮಾಡಿದೆ. ಹಾಸ್ಪಿಟಲ್ಗೆ ಹೋಗ್ಬೇಕಿದ್ದು, ಬೇರೆ ಎಲ್ಲ ಓಡಾಡಕ್ಕಲ್ಲ, ಆಸ್ಪತ್ರೆಗೆ ಹೋಗೋದು ಬರೋದೇ ಕೆಲಸ. ಸೆಕೆಂಡ್ ಬಂತು ಕೈ ಆಪರೇಷನ್ ರಾಂಗ್. ಪಂಜಾಬ್ ಅಲ್ಲಿ ಮಾಡಿದ್ದು ಆಪರೇಷನ್. ಅಂದ್ರೆ ನಿಮಗೆ ಕೈ ಕಾಲು ಅವ್ರು ಆಪರೇಷನ್ ಮಾಡಿ ಕಳಿಸಿದ್ರು ಕೂಡ ಸರಿಯಾಗಿಲ್ಲ, ಸಕ್ಸಸ್ ಆಗಿಲ್ಲ. ಆಪರೇಷನ್ ಯಾವ್ದು ಸಕ್ಸಸ್ ಆಗಿಲ್ಲ. ಯಾವ ತರ ಟ್ರೀಟ್ಮೆಂಟ್ ಮಾಡಿದ್ರು ಅವರು? ಅದೇ ಆಗಿದ್ದು ನನ್ನ ಲೈಫ್ ಅಲ್ಲಿ ದೊಡ್ಡ ಒಂದು ಟ್ರಾಜಿಡಿ. ಈಗ ಸರಿ, ಅಲ್ಲಿ ಕೈ ಕಾಲಿಗೆ ಆಪರೇಷನ್ ಮಾಡಿದ್ರು. ಸೊ 2 ಆಪರೇಷನ್ ಅಂತ ಇಟ್ಕೊಂಡು ಪಂಜಾಬ್ ಅಲ್ಲಿ. ಅಗೇನ್ ಬೆಂಗಳೂರಲ್ಲಿ ಎಷ್ಟು ಆಪರೇಷನ್ ಆಯ್ತು? 3 ಆಯ್ತು, ಕೈ ಸೇರಿ. ಅಂದ್ರೆ ಈಗ ಟೋಟಲ್ 5 ಆಪರೇಷನ್. 3 ತಿಂಗಳಲ್ಲಿ 5 ಆಪರೇಷನ್ ಆಯ್ತು. ಈಗ ಆಕ್ಸಿಡೆಂಟ್ ಆಗಿ 3 months ಆಯ್ತು. 5 ಆಪರೇಷನ್ಸ್, ಮೇಜರ್ ಆಪರೇಷನ್ಸ್. ಕೈ ಏನ್ ಮಾಡಿದ್ದಾರೆ, ಕಾಲ್ ಒಂದು ಪಜಿತಿ ಮಾಡಿ ಕಳ್ಸಿದ್ರು. ಕೈ ನನಗೆ ಏನ್ ಮಾಡಿದ್ದಾರೆ ಅಂದ್ರೆ, ಹೋಗ್ತಾ ನನ್ನ ಕೈ ಎಲ್ಲ ಬಿಚ್ಬಿಟ್ಟಿದ್ರು, ಎಲ್ಲ ಇಲ್ಲೇ ಬಿಚ್ಚಿದ್ರು ಒಳಗೆ ಎಲ್ಲ. ಆದ್ಮೇಲೆ ಕೈ ಮಾಮೂಲಿ ನಾರ್ಮಲ್ ಲೈಫ್ ನಡೆಸ್ಬೇಕಾದ್ರೆ ಅದು ಇದೆತ್ತು ಮಾಡ್ಕೊ ಅಂತ ಏನೋ ಮೊಬೈಲ್ ಇಟ್ಕೊಳಕ್ಕೆಲ್ಲ ಬೇಕು. ಕೈ ಯಾಕೆ ಇಷ್ಟೊಂದು ಶಕ್ತಿ ಕಳ್ಕೊತಿದೆ ನನ್ಗೆ ಅಂತ ಡೌಟ್ ಶುರುವಾಯ್ತು. ಸರಿ, ಒಂದಿನ ಏನ್ ಮಾಡಿದೆ, ನಾನು ಹಿಂಗ್ ಇಟ್ಕೊಂಡು ಕೈನ 2 ಕೈ ಹಿಂಗ್ ಇಟ್ಕೊಂಡು ಹಿಂಗ್ ಮಾಡ್ತಾ ಇದೀನಿ. ನನ್ನ ಲೆಫ್ಟ್ ಕೈ ಏನಾಗ್ತಿದೆ, ಇಷ್ಟೇ ಆಗ್ತಿದೆ ನನ್ನ ಕೈ. ನಾನು ಅದನ್ನ ನೋಡ್ಬಿಟ್ಟು, ನನ್ನ ಆಕ್ಸಿಡೆಂಟ್ ಆದಾಗ್ಲೂ ಅಷ್ಟು ಹತ್ತಿಲ್ಲ ನಾನು. ನನ್ನ ಕೈ ತಿರುಗ್ದಿಲ್ದಿರೋದು ನೋಡ್ಬಿಟ್ಟು ನಾನು ಹತ್ತಿದೀನಿ. ಎಷ್ಟು ಬಿಕ್ಕಿ ಹತ್ತಿದೀನಿ ಅಂದ್ರೆ, ಅವತ್ತು ಇಡೀ ರಾತ್ರಿ ನಮ್ಮ ಇಡೀ ಬಿಲ್ಡಿಂಗ್ ಅವ್ರು ಬಂದು ನಿಂತಿದ್ರು. ಯಾಕೆ ಇವಳು ಹಿಂಗ್ ಅಳ್ತಿದ್ದಾಳೆ, ಏನಾಗೋಯ್ತು ಹುಡುಗಿಗೆ, ಆಪರೇಷನ್ ಆಗಿ ಈಗ ಮನೆಗೆ ಬಂದಿದ್ದಾಳೆ, ಯಾಕೆ ಹಿಂಗ್ ಅಳ್ತಿದ್ದಾಳೆ ಅಂತ ನಾನು ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ನನ್ಗೆ ಕಂಟ್ರೋಲ್ ಬರಲಿಲ್ಲ ಬಾಡಿ. ನನ್ನ ಕೈ ಹೋಯ್ತು, ನನ್ನ ಜೀವನ ಹೋಯ್ತು, ಏನೋ ಆಗೋಯ್ತು ಅಂತ. ಇದು ಕಾಲೊಂದ್ ಕಡೆ ನೋವು, ಈ ಕೈ ತಿರುಗ್ತಾ ಇಲ್ಲ, ಇನ್ನೊಂದ್ ಕಡೆ ನನಗೆ ಭಯ ಶುರುವಾಗೋಗಿದೆ, ಏನು ಆಗೋಗ್ತಿದೆ ನನಗೆ ಅಂತ. ಆಮೇಲೆ ನಾನೇ ಸಮಾಧಾನ ಎಲ್ಲ ಮಾಡ್ಕೊಂಡು, ಅಪ್ಪ ಅಮ್ಮ ಸಮಾಧಾನ ಮಾಡಿ, ಏನೂ ಆಗಲ್ಲ, ಎಲ್ಲ ಕಾಯಿಲೆಗಳಿಗೂ ಒಂದು ರೆಮಿಡಿ ಅಂತ ಇರುತ್ತೆ, ಟ್ರೀಟ್ಮೆಂಟ್ ಅಂತ ಇರುತ್ತೆ, ದುಡ್ಡು ಬಗ್ಗೆನೂ ಯೋಚನೆ ಮಾಡಬೇಡ, ನಾವು ನಿನ್ ಜೊತೆ ನಿಂತ್ಕೋತೀವಿ, ಹುಷಾರು ಮಾಡ್ತೀವಿ, ನಿನ್ ಕೈ ಸರಿ ಮಾಡ್ತೀವಿ ಅಂತ ಹೇಳಿ ನನಗೆ ಎಷ್ಟು ಸಮಾಧಾನ ಮಾಡಿದ್ರು ಅಂದ್ರೆ, ಒಂಥರ ಗಾಬರಿ, ಒಂಥರ ಟೆನ್ಷನ್, ವಾಟ್ ನೆಕ್ಸ್ಟ್ ಅಂತ ಲೈಫ್ ನನಗೆ. ಆಮೇಲೆ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿದ್ವಿ, ಕೈ ಏನ್ ಮಾಡೋದು ಅಂತ. ಅವರು 99% ಕೈ ಸರಿ ಮಾಡ್ತೀನಿ ಅಂತ ಹೇಳಿ, ಫಿಸಿಯೋಥೆರಪಿಯಲ್ಲಿ ಎಕ್ಸಸೈಸ್ ಮಾಡೋಣ, ಇಫ್ ಇನ್ ಕೇಸ್ ತಿರುಗ್ಲಿಲ್ಲ ಅಂದ್ರೆ 1% ಅಲ್ಲಿ ನಾನು ಕೈನ ಆಪರೇಷನ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಇದ್ ಮಾಡಿದ್ರು. ಎಕ್ಸ್ರೇ ಮಾಡಿಸಿದ್ರು, ಎಲ್ಲ ಮಾಡಿದ್ರು, ಫಿಸಿಯೋಥೆರಪಿನೂ ಮಾಡಿಸಿದ್ರು. ಎಷ್ಟು ಪ್ರಯತ್ನ ಪಡಬೇಕು ವಿತೌಟ್ ಸರ್ಜರಿ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ವಿ, ಬಟ್ ವರ್ಕ್ ಆಗ್ಲಿಲ್ಲ. ಮತ್ತೆ ಎಕ್ಸ್ರೇ ಮಾಡಿ ಮತ್ತೆ ಚೆಕ್ ಮಾಡಿದಾಗ ಪ್ರಾಬ್ಲಮ್ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಪಂಜಾಬಲ್ಲಿ ಡಾಕ್ಟರ್ ನನಗೆ ಮೂಳೆ ಕಟ್ಟಾಗಿರೋ ಜಾಗ
ಮತ್ತೆ ಹೋಗೋ ನರ ಜಾಗ ಎರಡರ ಮಧ್ಯೆ ರಾಡ್ ಪ್ಲೇಸ್ ಮಾಡಿದ್ದಾರೆ. ರಾಡ್ನ ಸೈಡಿಗೆ ಪ್ಲೇಸ್ ಮಾಡಿದ್ರೆ ನನ್ನ ಕೈ ಆಪರೇಷನ್ ಸಕ್ಸಸ್ ಆಗಿರೋದು. ಎರಡು ಮೂಳೆ ಮಧ್ಯೆ ರಾಡ್ನ ಪ್ಲೇಸ್ ಮಾಡ್ಬಿಟ್ರೆ ಕೈ ತಿರ್ಗೋದಾದ್ರು ಹಿಂಗೆ ರಾಂಗ್ ಸರ್ಜರಿ. ಅಲ್ಲ MBBS ಮಾಡಿದವರು ಅಥವಾ ನಮ್ಗೂ ಒಂದೊಂದ್ಸತಿ ಹೆಂಗ್ ಅನ್ಸ್ಬಿಡುತ್ತೆ, ದುಡ್ಡು ಕೊಟ್ಟು ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡಾಕ್ಟರ್ಗಳು ಅಂತ ಅನ್ಸುತ್ತೆ ನನಗೆ. ನನ್ನ ಲೈಫ್ ಸ್ಕ್ರಾಪ್ ಮಾಡ್ಬಿಟ್ರಲ್ಲ ಇವತ್ತು. ನನ್ನ ಲೈಫ್ ಸ್ಕ್ರಾಪ್ ಆಯ್ತಲ್ವಾ. ನಾನು ಎಷ್ಟೇ ಸ್ಟ್ರಾಂಗ್ ಅಂತ ಹೇಳ್ಬೋದು, ಬಟ್ ಫಿಸಿಕಲಿ ಮಾರ್ಕ್ಸ್ ಅಲ್ಲ, ಸ್ಕಾರ್ಗೂ ನಾನು ತಲೆ ಕೆಡ್ಸ್ಕೊಳಲ್ಲ. ಸ್ಕಾರ್ಸ್ ಯು ಮೇಕ್ ಮೀ ಬ್ಯೂಟಿಫುಲ್ ಅಂತ ಒಂದು ಆಡಿ ಇದೆಯಲ್ಲ, ನಾನು ಸ್ಕಾರ್ಸ್ಗೂ ತಲೆ ಕೆಡ್ಸ್ಕೊಳಲ್ಲ. ಎಲ್ಲ ಹೋಯ್ತು, ಕೈ ಕಾಲೇ ಹೋದ್ಮೇಲೆ ಇನ್ನು ಸ್ಕಾರ್ ಸಿಕ್ಕಂಡು ನಾನು ಏನು ಉಪಕಾರನ ಹಾಕ್ಲಿ. ಇಷ್ಟ ಆಯ್ತು. ಮತ್ತೆ ಆಗಲ್ಲ ಅಮ್ಮ, ಆಪರೇಷನ್ ಮಾಡ್ಬೇಕು. ಶೆಟ್, ಇದು ಒಂದು ಆಪರೇಷನ್, ಏನ್ ಮಾಡ್ಲಿ ನಾನು ಅಂತ. ಧೈರ್ಯ ತಗೋ ಅಂತ ಅಂದ್ರು. ಆಯ್ತು ಕುಯ್ರಿ, ಇನ್ನೇನು ಎಲ್ಲ ಕುಯ್ರಿ, ಒಂದ್ ಕೆಲಸ ಮಾಡ್ರಿ, ಬೋಟಿ ಕಲೀಜಾ ಎಲ್ಲ ತೆಗೆದ್ಬಿಡ್ರಿ, ಏನೇನ್ ಕುಯ್ತೀರಾ ಕುಯ್ಕೊಳ್ರಿ, ಏನೇನ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಎಲ್ಲ ಮಾಡ್ಕೊಳ್ಳಿ ಡಾಕ್ಟ್ರೇ ಅಂದೆ. ನೀನ್ ಹಂಗೆಲ್ಲ ಮಾತಾಡ್ಬೇಡ, ನಾವು ಸರಿ ಮಾಡ್ತೀವಿ ಅಂತ. ಸರಿ ಆಯ್ತು ಡಾಕ್ಟರ್, ಏನ್ ಮಾಡ್ತೀರಾ ಕೈಗೆ ಅಂತಂದ್ರೆ. ಸೊ ಡಾಕ್ಟರ್ ಏನ್ ಹೇಳಿದ್ರು ಅಂತಂದ್ರೆ, ಈಗ ಹಾಕಿರೋ ರಾಡ್ನ ತೆಗಿಬೇಕು ಅಂತಂದ್ರು. ಸರಿ ತೆಗೀರಿ ಆಯ್ತು ಅಂದೆ. ಸೆಕೆಂಡ್ ಏನ್ ಹೇಳಿದ್ರು ಗೊತ್ತಾ, ಕೈ ಮೂಳೆ ಫುಲ್ಲು ಹೊಡೆದಾಕ್ಬೇಕು ಅಂತಂದ್ರು. ಎದೆ ಡಗ್ ಅನ್ಬಿಡ್ತು ನನಗೂ ನಮ್ಮ ಅಮ್ಮನಿಗೂ. ಏನ್ ಮಾಡ್ತಾ ಇದಾರೆ, ನನಗೆ ಏನ್ ಆಗ್ತಾ ಇದೆ ಅಂತ ತಲೆ ಓಡ್ತಿಲ್ಲ. ನೀಟಾಗಿ ಕೂತ್ಕೊಂಡು ಎಕ್ಸ್ರೇ ತೋರಿಸಿ ಏನಾಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಕಂಪ್ಲೀಟ್ ನಿನ್ ಕೈಯಲ್ಲಿರೋ ಮೂಳೆನ ಬ್ರೇಕ್ ಮಾಡ್ಬೇಕಾಗತ್ತೆ, ಮತ್ತೆ ಇಲ್ಲಿ ಒಡೆದೋಗಿರೋ ಮೂಳೆಗೆ ಇನ್ನೊಂದು ಮೂಳೆನ ನಾನು ಗ್ರಿಪ್ಸಿ ಕೊಡ್ಬೇಕಾಗತ್ತೆ, ನಿನ್ನ ಸೊಂಟದಿಂದ ಮೂಳೆನ ತೆಗಿತೀನಿ ಅಂತ ಹೇಳಿದ್ರು. ಆಯ್ತು ನನ್ನ ಕತೆ. ಏನ್ ಮಾಡ್ಲಿ ನಾನು, ನಂಗೆ 2 ಆಪ್ಷನ್ ಕೊಟ್ರು. ಸೊಂಟದಿಂದ ಮೂಳೆ ತೆಗಿತೀನಿಲ್ಲ ಅಂದ್ರೆ ರೈಟ್ ಸೈಡ್ ಮಂಡಿಯಿಂದ ಮೂಳೆ ತೆಗಿತೀನಿ ಅಂತ ಅಂದ್ರು. ನಾನು ಡಾಕ್ಟರ್ಗೆ ಹೇಳಿದ್ದು ಇಷ್ಟೇ, ಡಾಕ್ಟರ್ ನಾನು 3ನೇ ಫ್ಲೋರ್ ಇದ್ದೀನಿ, ಆಂಬುಲೆನ್ಸ್ಗೆ ನಾನು ದುಡ್ಡು ಕೊಡೋಷ್ಟು ನನ್ನ ಕೈಯಲ್ಲಿ ಶಕ್ತಿ ಇಲ್ಲ, ನನ್ಗೆ ಶಕ್ತಿ ಮೀರೋಗಿದೆ, ಪೇರೆಂಟ್ಸ್ಗೆ ಫೈನಾನ್ಷಿಯಲಿ ಶಕ್ತಿ ಮೀರೋಗಿದೆ ನಮಗೆ, ನಾನು ಮೆಟ್ಲು ಹತ್ಕೊಂಡು 3ನೇ ಫ್ಲೋರು, ನಾನು ಮೆಟ್ಲು ಹತ್ಬೇಕು, ನನ್ನ ಮಂಡಿ ಟಚ್ ಮಾಡಬೇಡಿ, ಸೊಂಟದಿಂದ ತಗೊಳ್ಳಿ ಅಂತಂದೆ. ಸೊಂಟದಲ್ಲಿ ಆಲ್ರೆಡಿ L4 and 5 ನನ್ನ ಹತ್ರ ರಾಡ್ ಇದೆ. ನನ್ಗೆ 16ನೇ ವಯಸ್ಸಲ್ಲಿ ಇದ್ದಾಗಲೇ ರಾಡ್ ಇದೆ ನನ್ನ ಬೆನ್ನಲ್ಲಿ. ಇವಾಗ ಕಾಲಲ್ಲಿ ಒಂದು ರಾಡ್ ಇದೆ, ಕೈಯಲ್ಲಿ ಒಂದು ರಾಡ್ ಇದೆ. ಫುಲ್ ಬಾಡಿ ತುಂಬಾ ಐರನ್ನು. ಹೆಂಗೆಲ್ಲ ಗೊತ್ತಾ, ನಾನು ಬದುಕಿದಾಗ್ಲೂ ಬೆಲೆ, ಸತ್ ಮೇಲೂ ಬೆಲೆ. ಯಾಕೆ ಗೊತ್ತಾ, ಸತ್ ಮೇಲೆ ರಾಡೆಲ್ಲ ತೂಕಕ್ಕೆ ಹಾಕಿದ್ರೆ ಕಾಸು ಬರ್ತದೆ. ಸೊ ಅವ್ರಂದ್ರು, ಇಲ್ಲ ಬೋನ್ ಗ್ರಾಫ್ಟಿಂಗ್ ಅಂತ ಕರೀತಾರೆ, ನೀವ್ ಇಷ್ಟೊಂದು ಸ್ಕಿನ್ ಗ್ರಾಫ್ಟಿಂಗ್ ನ ಕೇಳಿದ್ರಿ. ತೊಡೆಯಿಂದ ಸ್ಕಿನ್ ಕಿತ್ತಿ ಮಂಡಿಗೆ ಹಾಕಿದ್ರು, ಈಗ ನನ್ನ ಸೊಂಟದಿಂದ ಮೂಳೆ ಕಿತ್ತಿ ನನ್ನ ಕೈಗೆ ಹಾಕಿದ್ದಾರೆ. ಈ ಸೊಂಟ ಈ ಕಡೆ ಇಲ್ಲಿ ಹಿಪ್ಸ್ ಅಲ್ಲಿ ನನಗೆ ಇಷ್ಟುದ್ದ ಮೂಳೆ ಕತ್ತರಿಸಿದ್ದಾರೆ. ಆ ಮೂಳೆನ ತೆಗೆದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಈ ಕೈಗೆ ಹಾಕಿದಿ, ಕೈ ಕಂಪ್ಲೀಟ್ ಆಗಿ ಹಿಂಗೆ ತಿರುಗಿಸಿ ನನಗೆ ಕಂಪ್ಲೀಟ್ ಆಗಿ ರಾಡ್ ಪ್ಲೇಸ್ ಮಾಡಿದ್ದಾರೆ. ಆಪರೇಷನ್ ಥಿಯೇಟರ್ ಅಲ್ಲಿ ನನಗೆ ಅನೆಸ್ಥೇಷಿಯಾ ಬರೀ ಕೈ ಮಾತ್ರ ಕೊಟ್ಟಿದ್ರು. 18 ಅವರ್ ನನ್ನ ಕೈಗೆ ಅನೆಸ್ಥೇಷಿಯಾ, ಬಾಡಿ ಪೂರ್ತಿ ಎಚ್ಚರ ಇತ್ತು. ಆಪರೇಷನ್ ಆಗಿರೋದು ಕಣ್ ಮುಂದೆ ನೋಡಿದೀನಿ. ಡಾಕ್ಟರು ತಿರುಕೋ ಈ ಕಡೆ ಅಂತ ಅಂದ್ರು ನನಗೆ. ತಿರುಗೋ, ನಿನ್ ಕೈ ತಿರುಗ್ತು ನೋಡು ಅಂತಂದ್ರು. ನನ್ನ ಕೈ ಹಿಂಗಿದ್ದಿದ್ ಕೈ ಹಿಂಗೆ ತಿರುಗಿಸಿದ್ರು, ಜೋರಾಗಿ ಹತ್ಬಿಟ್ಟೆ ಆಪರೇಷನ್ ಥಿಯೇಟರ್ ಅಲ್ಲಿ. ನನ್ನ ಕೈ ಬಂದ್ಬಿಡ್ತು, ನನ್ ಬೈಕ್ ಕೊಡ್ಸ್ಬೋದಾ, ನನಗೆ ಇವತ್ತು ಕಣ್ಣು ಮುಂದೆ ಹಂಗೆ ಇದೆ. ನನ್ನ ಡಾಕ್ಟರ್ ಇಷ್ಟೇ ಕೇಳಿದ್ದು, ನನ್ ಬೈಕ್ ಕೊಡ್ಸ್ಬೋದಾ, ನನ್ ಕೈ ಸರಿ ಹೋಯ್ತಾ ಅಂದೆ. ಆರಾಮಾಗಿ ಬೈಕ್ ಕೊಡ್ಸೋ, ಚಿಂತೆನೆ ಮಾಡ್ಬೇಡ ಮಗಳೇ, ನೀನ್ ಹುಷಾರಾಗಿದ್ಯಾ ಅಂತ. ಯಾವ ಲೆವೆಲ್ಗೆ ಅಂದ್ರೆ ಆ ಲೆವೆಲ್ಗೆ ಪೈನ್ ತಗೊಂಡಿದೀನಿ ನಾನು. ಆಮೇಲೆ ಇದಾಯ್ತು, ನೆಕ್ಸ್ಟ್ 15 days ಆಯ್ತು. ಮತ್ತೆ ಇವಾಗ ರೀಸೆಂಟ್ ಆಗಿ ಹೊಲಿಗೆ ಬಿಚ್ಚಿದ್ದಾರೆ. ನಿಮ್ ಮುಂದೆನೂ ಹಿಂಗೆ ಹಾಕೊಂಡ್ ಕೂತಿದೀನಿ. ಇನ್ನು 10 ದಿನ ನನ್ನ ಕೈ ನಿಂಗೆ ಹಿಡ್ಕೋಬೇಕು, ಬಿಕಾಸ್ ಅದು ಮೂಳೆ ಕೂಡ್ಕೋಬೇಕಾಗಿದೆ. ಇದು POP ಹಾಕಿದ್ದಾರೆ ನನ್ನ ಒಳಗೆ. ಕೈ ತಿರುಗಿದೆ ನನ್ಗೆ. ಎವ್ರಿ ಟೈಮ್ ಆಸ್ಪತ್ರೆಗೆ ಹೋದಾಗ ಕೈ ತಿರ್ಗಿಸಿ ನೋವು ಮಾಡ್ತಾರೆ. ನಾನು ಕಿರ್ಚೋ ಫೋರ್ಸ್ಗೆ ಅಲ್ಲಿರೋ ಪೇಷಂಟ್ ಎಲ್ಲ ಓಡ್ ಬರ್ತಾರೆ. ಬಿಕಾಸ್ ಒಂದೊಂದು ಮೂಳೆ ನೋವು, ಒಂದೊಂದು ನರ ನೋವು ಹೆಂಗಿರುತ್ತೆ ಅಂತ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟೆ ನಾನು. ನೀನ್ ಲೈಫಲ್ಲಿ ಏನ್ ಬಂದ್ರೆ ಸೈಡ್ಗೆ ಹೋಗು ಅಂತೀನಿ ನಾನು, ಅಂತ ನೋವು ತಗೊಂಬಿಟ್ಟಿದ್ದೀನಿ ನಾನು. ಅಷ್ಟು ಕಾನ್ಫಿಡೆನ್ಸ್ ಇದೆ ಲೈಫಲ್ಲಿ ಇವತ್ತು ನನಗೆ, ಅಷ್ಟು ಧೈರ್ಯ ಬಂದಿದೆ. ನಾನು ಯಾವ್ದಕ್ಕೂ ಎದ್ರಲ್ಲ, ಯಾವ್ದಕ್ಕೂ ಕೇರ್ ಮಾಡಲ್ಲ ಇವತ್ತು. ಈ ಪೇನು ನನ್ನನ್ನು ಸ್ಟ್ರಾಂಗ್ ಆಗಿ ಇವತ್ತು ಬಂದು ನಿಲ್ಸಿದೆ.